ನಮಸ್ಕಾರ ಸ್ನೇಹಿತರೆ ಹೈದರಾಬಾದ್ ಕರ್ನಾಟಕ HK ಬಿಲೋ ಡಿಗ್ರಿ ಎಕ್ಸಾಮ್ ಏನಾಗಿತ್ತು ಪೇಪರ್ 2 ಬಗ್ಗೆ ಡಿಸ್ಕಸ್ ಮಾಡ್ತೇನೆ ಇವತ್ತು. ಕೀ ಆನ್ಸರ್ಸ್ ನ ಡಿಸ್ಕಸ್ ಮಾಡೋಣ. ಪೇಪರ್ 2 ಇದು ಎಸ್ ಸೀರೀಸ್ ನಾನು ಮಾಡ್ತಾ ಇರ್ತಕ್ಕಂಥವ್ರು ಸ್ನೇಹಿತರೆ. ಓಕೆ, ಹಿಂಗಿದೆ ಕ್ವಶನ್ ನೋಡಿ. ನಾನು ಯೂಶಲಿ ಹೇಳ್ತಾ ಇರ್ತಿದ್ದೆ ನಿಮಗೆ ಪ್ರತಿ ಟೈಮಲ್ಲೂ 3 ಸೆಕ್ಷನ್ ಕನ್ನಡ, ಇಂಗ್ಲಿಷ್, ಕಂಪ್ಯೂಟರ್ ಅಂತ ತಗೊಂಡಾಗ ಬಿಲೋ ಡಿಗ್ರಿ ಎಕ್ಸಾಮ್ ಯಾವುದೇ ಗ್ರೂಪ್ ಸಿ ಎಕ್ಸಾಮ್ ಆಗಿರ್ಲಿ ನಿಮಗೆ ಒಂದು ಸೆಕ್ಷನ್ ಕಷ್ಟ ಇರುತ್ತೆ, 2 ಸೆಕ್ಷನ್ ಸ್ವಲ್ಪ ಈಸಿ ಇರುತ್ತೆ ಅಂತ ನೋಡಿ. ಇದ್ರಲ್ಲಿ ಕಂಪ್ಯೂಟರ್ ಸೆಕ್ಷನ್ ನಿಮಗೆ ಕಷ್ಟ ಕೊಟ್ಟಿದ್ದಾನೆ. ಕಷ್ಟ ಅಂದ್ರೆ ಎಸ್, ಒಂದು ಹೇಳ್ಬೋದು ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಇದೆ. ಬನ್ನಿ ನೋಡೋಣ ಕೀ ಆನ್ಸರ್ಸ್ ಗಳು ಏನಿದೆ ಅಂತ. ಇಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲೂ ಇದೆ ಕ್ವಶನ್ಸ್ ನೋಡಿ. ನಾನು ಇಲ್ಲಿ ಇಂಗ್ಲಿಷ್ ಅಲ್ಲಿ ಓದ್ತೇನೆ, ಯಾಕಂದ್ರೆ ಕಂಪ್ಯೂಟರ್ ಆದ್ರಿಂದ ಇಂಗ್ಲಿಷ್ ಅಲ್ಲಿ ಓದ್ತೇನೆ. ವಿಚ್ ಸಿನಾರಿಯೋ ಬೆಸ್ಟ್ ಡೆಮಾನ್ಸ್ಟ್ರೇಟ್ ದ ಯೂಸ್ ಆಫ್ ವೊಲಟೈಲ್ ಮೆಮೊರಿ. ವೊಲಟೈಲ್ ಅಂದ್ರೇನು? ರ್ಯಾಮ್ ಅಂತ ಕರಿತೀವಿ, ಅಂದ್ರೆ ಅಳ್ಸೋಗುತ್ತೆ ಪವರ್ ಇಲ್ಲ ಅಂದ್ರೆ. ಸೊ ಯಾವುದು ಇದು ಎಕ್ಸಾಂಪಲ್ ನಮ್ಗೆ ಇದು ಕರೆಕ್ಟ್ ಆಗಿ ಈ ಒಂದು ವೊಲಟೈಲ್ ಮೆಮೊರಿನ ಡೆಮಾನ್ಸ್ಟ್ರೇಟ್ ಮಾಡುತ್ತೆ ಅಂತ. ಅಂದ್ರೆ ಯಾವ್ದು ವೊಲಟೈಲ್ ಅಂದ್ರೆ, ಈಗ ಸೇವ್ ಡಾಕ್ಯುಮೆಂಟ್ಸ್ ಸೇವ್ ಆಗಿದೆ ಹಾರ್ಡ್ ಡ್ರೈವ್ ಅಂದ್ರೆ ಅದು ನಾನ್ ವೊಲಟೈಲ್, ಅದು ಅಲ್ವಾ, ತಕ್ಷಣ ಅಳಿಸಲ್ಲ ಅಂತ. ಸೇವ್ ಇದೆ, ಯಾವ್ದು ಸೇವ್ ಆಗಿರಲ್ಲ ಅದು ವೊಲಟೈಲ್. ಕಾಪಿ ಅಂಡ್ ಪೇಸ್ಟಿಂಗ್ ಕಂಟೆಂಟ್, ಎಸ್ ದಿಸ್ ಇಸ್ ದ ರೈಟ್ ಆನ್ಸರ್. ಕಾಪಿ ಮತ್ತೆ ಪೇಸ್ಟ್ ಮಾಡಿರ್ತೀನಿ, ಸೇವ್ ಮಾಡಿರಲ್ಲ, ಪವರ್ ಆಫ್ ಆದ್ರೆ ದಟ್ ಈಸ್ ಗಾನ್ ಅಂತ. ಆಕ್ಸೆಸಿಂಗ್ ಬೇಸಿಕ್ ಇನ್ಪುಟ್ ಔಟ್ಪುಟ್ ಆಪರೇಷನ್ ಸಿಸ್ಟಮ್ ಸೆಟ್ಟಿಂಗ್ ಏನಿದೆಯಲ್ಲ, ಇದು ಆಲ್ರೆಡಿ ಸೆಟ್ ಆಗಿರುತ್ತೆ, ಆಲ್ರೆಡಿ ಇರುತ್ತೆ ಇದು ನಮ್ಮ ಹಾರ್ಡ್ ಡ್ರೈವ್ ಅಲ್ಲಿ. ಇನ್ಸ್ಟಾಲಿಂಗ್ ಸಾಫ್ಟ್ವೇರ್ ಇನ್ಸ್ಟಾಲ್, ಇಟ್ ಇಸ್ ನಾನ್ ವೊಲಟೈಲ್ ಇದು. ಸೊ ವೊಲಟೈಲ್ ಯಾವುದು? ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಸೊ ಇಲ್ಲಿ ಇಂಗ್ಲಿಷ್ ಕನ್ನಡದಲ್ಲಿ ನೋಡ್ಕೊಳ್ಳಿ. ಎರಡು ಕಡತಗಳ ನಡೆ ಒಳ ವಿಷಯ ಕಾಪಿ ಮಾಡಿ ಅಂಟಿಸಲು, ಅಂದ್ರೆ ಕಾಪಿ ಮಾಡಿ ಪೇಸ್ಟ್ ಮಾಡಿರ್ತೀವಿ, ಸೇವ್ ಮಾಡಿಲ್ಲ ಅಂದಾಗ ಆಫ್ ಆದ್ರೆ ಸಿಸ್ಟಮ್ ಪವರ್ ಆಫ್ ಆಯ್ತು ಅಂದ್ರೆ ಹೊಟ್ಟೋಗುತ್ತೆ, ಇಟ್ ಇಸ್ ವೊಲಟೈಲ್ ಅಂತ. ನೆಕ್ಸ್ಟ್ ಬರ್ತೇನೆ. A program manipulates binary data directly and interfaces closely with the CPU. Which category does it belongs to? ಅಂದ್ರೆ ನೀವು ಕೊಟ್ಟಿರ್ತಕ್ಕಂತ ಒಂದು ಡೇಟಾ ಏನಿದೆ ಅದನ್ನ CPU ಜೊತೆ ಮ್ಯಾನಿಪುಲೇಟ್ ಮಾಡುತ್ತೆ, ಅಂದ್ರೆ ಮೆಷಿನ್ ಲ್ಯಾಂಗ್ವೇಜ್ ಅಥವಾ ನಾವು ಅಸೆಂಬ್ಲಿ ಲ್ಯಾಂಗ್ವೇಜ್ ನ ಕನ್ವರ್ಟ್ ಮಾಡುತ್ತೆ. ಇಟ್ ಇಸ್ ಕಾಲ್ಡ್ ಲೋ ಲೆವೆಲ್ ಸಾಫ್ಟ್ವೇರ್ ಅಥವಾ ಲೋ ಲೆವೆಲ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಓಕೆ, ಡೈರೆಕ್ಟ್ ಆಗಿ CPU ಗೆ ಕನ್ವರ್ಟ್ ಮಾಡ್ಕೊಡುತ್ತೆ. ಇಟ್ ಇಸ್ ಕಾಲ್ಡ್ ಲೋ ಲೆವೆಲ್ ಸಾಫ್ಟ್ವೇರ್ ಅಥವಾ ಲೋ ಲೆವೆಲ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ನೆಕ್ಸ್ಟ್ ಬರ್ತೇನೆ. Which tool would be used to access system settings related to time, display and user account? ನೋಡಿ, ನೀವು ಸಿಸ್ಟಮ್ ಅಲ್ಲಿ ಹೋಗಿ, ಫಾರ್ ಎಕ್ಸಾಂಪಲ್ ನಾನು ತೋರಿಸ್ತೀನಿ. ಇಲ್ಲಿ ನೋಡಿ, ಸಿಸ್ಟಮ್ ಬಂದೆ, ಇಲ್ಲಿ ಬಂದು ನೋಡಿ, ಇಲ್ಲಿ ಸ್ಟಾರ್ಟ್ ಬಟನ್, ವಿಂಡೋಸ್ ಬಟನ್ ಅಂತ ಕರಿತೀವಿ. ಇಲ್ಲಿ ಹೋಗ್ಬಿಟ್ಟು ನಾವು ಏನ್ ಬೇಕೋ ಸೆಟ್ಟಿಂಗ್ ಮಾಡಬಹುದು. ಸೊ ದಟ್ ಇಸ್ ಕಾಲ್ಡ್ ವಿಂಡೋಸ್ ಸೆಟಪ್ ಅಂತ. ಕಂಟ್ರೋಲ್ ಪ್ಯಾನಲ್ ಅದ್ರೊಳಗೆ ಬರತಕ್ಕಂಥದ್ದು. ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೀವು ಡಿಸ್ಪ್ಲೇ, ಟೈಮು ಏನ್ ಬೇಕೋ ಸೆಟ್, ಅಕೌಂಟ್ಸ್ ಏನ್ ಬೇಕೋ ಸೆಟ್ ಮಾಡಬಹುದು. Next, which command in MS Word helps you to retrieve the most recently saved version of a document? That is called most recently ಅಂತಂದ್ರೆ, ಈಗ ಏನೋ ನೀವು ಬೇರೆ ಏನೋ ಎಡಿಟ್ ಮಾಡ್ಬಿಟ್ಟಿರ್ತೀರ, ಬೇಡಪ್ಪ ನಾನು ಹಿಂದೆ ಇರೋದು ಬೇಕು ಅಂದ್ರೆ ಏನ್ ಮಾಡ್ತೀವಿ? ಅಂಡು ಮಾಡ್ತೀವಿ. ಅಂಡು, ಈಗ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಗೆರೆ ಹೇಳ್ದೆ, ಇದು ಬೇಡ ನನಗೆ, ಇಲ್ಲಿ ನೋಡಿ, ಇಲ್ಲಿ ಹೋಗ್ತೀನಿ, ಈ ಕಡೆ ಇಲ್ಲಿ ನೋಡಿ ಅಂಡು ಮಾಡ್ತೀನಿ, ಇಲ್ಲಿ ಹೊಡಿತೀನಿ ನೋಡಿ. ಈಗ ಮಾಡಿದ ತಕ್ಷಣ ಏನಾಯ್ತು? ಈ ಆರೋ ಮಾರ್ಕ್ ಹೋಯ್ತು. ಇನ್ನೊಂದ್ಸಲ ಹೊಡೆದ ತಕ್ಷಣ ಆ ಗೀಟ್ ಹೋಗ್ಬಿಡುತ್ತೆ ನೋಡಿ. ಈ ಗೀಟ್ ಬಂತು, ಇದು ಅಂಡು. ಓಕೆ, ನೆಕ್ಸ್ಟ್, ಟು ಪ್ರಿಂಟ್ ಓನ್ಲಿ ಸ್ಪೆಸಿಫಿಕ್ ಪೇಜಸ್ ಆಫ್ ಎ document. Okay, to print a specific pages of a document. ಯಾವುದಾದ್ರು ಪೇಜ್ ಮಾತ್ರ, ಅಂದ್ರೆ ಫಾರ್ ಎಕ್ಸಾಂಪಲ್ ನಂಗೆ 2ನೇ ಪೇಜ್ ಇಂದ 4ರಿಂದ 6 ಬೇಕು ಅಂತದನ್ನ ನಾವು ಮಾಡ್ಬೇಕಂದ್ರೆ ಪ್ರಿಂಟ್ ರೇಂಜ್ ಅಂತ ಹೇಳ್ತೀವಿ. ಅದನ್ನ ಪ್ರಿಂಟ್ ರೇಂಜ್ ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಯಾವ ಒಂದು ಪೇಜಸ್ ಮಾತ್ರ ಪ್ರಿಂಟ್ ಬೇಕು ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಲಾಜಿಕಲ್ ಫಂಕ್ಷನ್ಸ್ ಇನ್ ಎಕ್ಸೆಲ್? ಓಕೆ, ನೋಡಿ, ಲಾಜಿಕಲ್ ಅಂತಿದೆ. ಲಾಜಿಕಲ್ ಅಂದ್ರೆ ಏನು? ಈಗ ನಮ್ಗೆ ಏನಾದ್ರು ಇದು ಬೇಕು, ಅದಿಲ್ಲ ಅಂದ್ರೆ ಇದು ಬೇಕು ಅಂದ್ರೆ ಲಾಜಿಕಲ್ ಅಂತ. ಅಂತದ್ ಯಾವುದು? ಆಂಡ್ ಇದೆ. ವಿ ಲುಕ್ ಯೂಸ್ ಮಾಡ್ತೀವಿ. ವಿ ಲುಕ್ ಅಪ್ ಅಂತಕ್ಕಂಥದ್ದು ಏನಿದೆ, ನಮ್ಗೆ ಏನ್ ಬೇಕು ಅದನ್ನ ನೋಡ್ಕೊಳಕ್ಕೆ. ಒಂದು ಟ್ಯಾಬ್ಯುಲರ್ ಕಾಲಮ್ ಅಲ್ಲಿ ನಿಮಗೆ, ಅಥವಾ ಒಂದು ಕಾಲಮ್ ಅಲ್ಲಿ ನಿಮ್ಗೆ ಯಾವ್ದು ಬೇಕು, ಇದರಲ್ಲಿ ಯಾವ್ದು ನಂಬರ್ ಬೇಕು ಅದನ್ನ ನಿಮ್ಗೆ ಹುಡ್ಕೊಡುತ್ತೆ. ಸಾರಿ. ಆದ್ರೆ ಲಾಜಿಕಲ್ ಫಂಕ್ಷನ್ ಮಾಡೋದು ಇಫ್ ಫಂಕ್ಷನ್. ಯಾವ್ದು ಸರ್? ಆಪ್ಷನ್ 2. ಇಫ್ ಫಂಕ್ಷನ್ ಏನ್ ಮಾಡುತ್ತೆ? ಈಗ ನೀವೇನಾದ್ರು 3 ಗ್ರೇಟರ್ ದೆನ್ 3ಗಿಂತ ಜಾಸ್ತಿ ಇರೋದ್ ಬೇಕು ಅಂತ ಹಾಕ್ತೀರಾ, ಅಲ್ಲಿ 2 ಇರುತ್ತೆ, ಬರಲ್ಲ. 3ಗಿಂತ ಜಾಸ್ತಿ 4 ಇದೆ, 4 ನಂಬರ್ ಇದೆ, ಎಸ್, ಅವಾಗ ನಿಮಗೆ ಅದನ್ನ ಕೊಡುತ್ತೆ. ಸೊ ಅಂದ್ರೆ ಲಾಜಿಕಲ್ ಆಪರೇಷನ್ಸ್. ಇನ್ ವಿಚ್ ಕೇಸ್ ವಿಲ್ ಎಕ್ಸೆಲ್ ರಿಟರ್ನ್ ಹ್ಯಾಶ್ಟ್ಯಾಗ್ ಡಿವಿಷನ್ ಡಿವೈಡ್ ಬೈ 0 ಎರರ್? ಈ ತರ ಯಾವಾಗ ಬರುತ್ತೆ ಎಕ್ಸೆಲ್ ಅಲ್ಲಿ ಅಂತ? ಯಾವಾಗ ಬರುತ್ತೆ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಇಲ್ಲೊಂದು, ಈಗ ಇಲ್ಲಿ 1 ಅಂತಿರುತ್ತೆ, ಇಲ್ಲಿ 0 ಅಂತಿರುತ್ತೆ. ಈಗ 1 ಡಿವೈಡ್ ಬೈ 0 ಮಾಡಿದಾಗ ಏನಾಗುತ್ತೆ? ಯಾವ್ದಾದ್ರೂ ನಂಬರ್ನ 0 ಇಂದ ನೀವು ಡಿವಿಷನ್ ಮಾಡಿದಾಗ ಬರುತ್ತೆ. ಅಥವಾ ಇಲ್ಲಿ 1 ಇರುತ್ತೆ, ಇಲ್ಲೇನು ಇರಲ್ಲ ಈ ಸೆಲ್ ಅಲ್ಲಿ, ನೀವೇನ್ ಮಾಡ್ತೀರಾ? 1 ಡಿವೈಡ್ ಬೈ ಇಲ್ಲೇನು ಇಲ್ಲ, ಅದನ್ನ ಡಿವೈಡ್ ಮಾಡ್ತೀರಾ. ಅಂದ್ರೆ ಫಾರ್ಮುಲಾ ರೆಫರ್ಸ್ ಟು ಎಂಟಿ ಸೆಲ್ ಇಸ್ ದ ರೈಟ್ ಆನ್ಸರ್. ಇಲ್ಲಿದೆ, ಇಲ್ಲಿ ನೀವು ಡಿವಿಷನ್ ಬೈ ಎ ಸೆಲ್ ಕಂಟೈನಿಂಗ್ 0 ಇದೆ. ನೋ, ಡಿವಿಷನ್ ಬೈ ಎ ಸೆಲ್ ಕಂಟೈನಿಂಗ್ ಎ ನಂಬರ್ ಬೈ 0. ಡಿವಿಷನ್, ಒಂದು ನಂಬರ್ ನ 0 ಇಂದ ಡಿವಿಷನ್ ಮಾಡಿದ್ರೆ ಹಿಂಗ್ ಬರುತ್ತೆ. 0 ಇಂದ ನಂಬರ್ ಡಿವಿಷನ್ ಅಲ್ಲ ಇದು ಕೊಟ್ಟಿರೋದು ಹಂಗೆ. ಸೊ ಹಂಗಾಗಿ ಆಪ್ಷನ್ 3 ಅಲ್ಲಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬರ್ತೀನಿ, 7ನೇದಲ್ವಾ, 8ನೇ ಕ್ವಶನ್ಗೆ ಹೋಗೋಣ.
ಓಕೆ, ಇಲ್ಲಿ ಎಕ್ಸೆಲ್ ನೀವು ಕನ್ನಡದಲ್ಲಿ ಓದ್ಕೊಳ್ಳಿಸ್ತಾನೆ, ಇಂಗ್ಲಿಷ್ ಓದ್ತೀನಿ, ಕಂಪ್ಯೂಟರ್ ಇಂಗ್ಲಿಷ್ ಅಲ್ಲಿ ಓದೋದೇ ಬೆಸ್ಟ್ ಆಕ್ಚುಲಿ. ವಿಚ್ ಆಫ್ ದೀಸ್ ಇನ್ವ್ಯಾಲಿಡ್ ಸೆಲ್ ಫಾರ್ಮೆಟಿಂಗ್ ಆಪರೇಷನ್ ಇನ್ ಎಕ್ಸೆಲ್? ಎಕ್ಸೆಲ್ ಅಲ್ಲಿ ಯಾವುದು ಫಾರ್ಮೆಟಿಂಗ್ ಇನ್ವ್ಯಾಲಿಡ್ ಅಂತ ಕೇಳಿದ್ದಾನೆ. ಯಾವುದು ಇನ್ವ್ಯಾಲಿಡ್ ಸೆಲ್ ಫಾರ್ಮೆಟಿಂಗ್ ಆಪರೇಷನ್? ಚೇಂಜ್ ನಂಬರ್ ಫಾರ್ಮೆಟ್, ಇದು ಇನ್ವ್ಯಾಲಿಡ್ ಸೆಲ್ ಅಲ್ಲಿ. ನೋಡಿ, ಒಂದು ಸೆಲ್ ಎಕ್ಸೆಲ್ ಓಪನ್ ಮಾಡೋದ್ರಲ್ಲಿ ನೀವು ಕಲರ್ನು ಮಾಡಬಹುದು, ಯಾವ ಕಲರ್ ಬೇಕಾದ್ರೂ ಮಾಡಬಹುದು. ಯೆಲ್ಲೋ ಕಲರ್ ನಾವು ಯೂಶಲಿ ಹೈಲೈಟ್ ಮಾಡ್ತೀವಿ. ಕಾಲಮ್ ಬ್ರೇಕ್ನು ಮಾಡಬಹುದು, ಲಾಕ್ ಮಾಡಬಹುದು, ಬಟ್ ನಂಬರ್ ಫಾರ್ಮೆಟ್ ಮಾಡಕ್ಕಾಗಲ್ಲ. ದಟ್ ಈಸ್ ದ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬರ್ತೀನಿ. ವಾಟ್ ಡಸ್ ದ ಆಟೋ ಫಿಟ್ ಫೀಚರ್? ಆಟೋ ಫಿಟ್ ಅಂತಕ್ಕಂಥ ಎಕ್ಸೆಲ್ ನೀವು MS ವರ್ಡ್ ತಗೊಳ್ಳಿ, ಮತ್ತೊಂದು ತಗೊಳ್ಳಿ. ಆಟೋ ಫಿಟ್ ಅನ್ನೋದು ಆ ಒಂದು ಪೇಜ್ ಅಲ್ಲಿ ಓಕೆ ಸೆಲ್ ವಿಡ್ತ್ ಹೈಟ್ ಎಲ್ಲ ಕರೆಕ್ಟ್ ಆಗಿ ಫಿಟ್ ಆಗ್ತಕ್ಕಂಥದ್ದು, ಅಥವಾ ಆ ಸೆಲ್ ಅಲ್ಲಿ ಎಕ್ಸೆಲ್ ಆ ಸೆಲ್ ಒಳಗೆ ಏನ್ ಟೈಪ್ ಮಾಡ್ತೀರಾ ಅದು ಕರೆಕ್ಟ್ ಆಗಿ, ಅದು ದೊಡ್ಡದಾಗಿರೋ ದೊಡ್ಡದು ಕರೆಕ್ಟ್ ಆಗಿ ಫಿಟ್ ಆಗಬೇಕು, ವಿಡ್ತ್ ಮತ್ತೆ ಹೈಟ್. ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ವಿಚ್ ಆಫ್ ದಿಸ್ ಈಸ್ ಯೂಸ್ ಟು ಆಕ್ಸೆಸ್ ವೆಬ್ಸೈಟ್ ಬೈ ಟೈಪಿಂಗ್ ಎ ಹ್ಯೂಮನ್ ರೀಡಬಲ್ ನೇಮ್ ಅಂತಿದೆ. ನೋಡಿ, ಹ್ಯೂಮನ್ ರೀಡಬಲ್ ಅಂದ್ರೆ ಈಗ ನೀವು ವೆಬ್ಸೈಟ್, ಎಲ್ಲ ಒಂದು ವೆಬ್ಸೈಟ್ಗೂ IP ಅಡ್ರೆಸ್ ಇರುತ್ತೆ. IP ಅಡ್ರೆಸ್ ನಿಮಗೆ 1.0.0 ಹಿಂಗೇನ ಇರುತ್ತಲ್ವಾ, ನೀವು ಅದನ್ನ ನೆನ್ಪಿಟ್ಕೊಳಕ್ಕಾಗಲ್ಲ. ಏನ್ ಮಾಡ್ತೀರಿ, ಗೂಗಲ್ ಬೇಕು, google.com. ಓಕೆ, ಯಾಹೂ ಬೇಕು, yahoo.com. ದಟ್ ಈಸ್ ಕಾಲ್ಡ್ ವಾಟ್? ದಟ್ ಈಸ್ ಕಾಲ್ಡ್ DNS, ಡೊಮೈನ್ ನೇಮ್ ಸಿಸ್ಟಮ್. ಅಂಡ್ ಆ ಡೊಮೈನ್ ನೇಮ್ ಸಿಸ್ಟಮ್ ಎಲ್ಲಿ ಬರುತ್ತೆ? URL ಅಲ್ಲಿ ಬರುತ್ತೆ. URL ಗೊತ್ತಲ್ಲ ನಿಮ್ಗೆ, www.https www.google.com/path ಅಂತೆಲ್ಲ ನಾವು ಹೇಳ್ಕೊಟ್ಟಿದೀವಲ್ಲ ಬೇರೆ ಬೇರೆ ಕಂಪ್ಯೂಟರ್ ಸೀರೀಸ್ ಅಲ್ಲಿ. ಓಕೆ, URL ಇಸ್ ದ ರೈಟ್ ಆನ್ಸರ್. URL ಬದಲು DNS ಅಂತಿದ್ರೆ ಅದನ್ನ ಟೆಕ್ ಹಾಕ್ಬೋದು. ನೆಕ್ಸ್ಟ್, ಇನ್ ದ ಇಂಟರ್ನೆಟ್ ಟೂಲ್ ಅಲೋ ರಿಯಲ್ ಟೈಮ್ ಟೆಕ್ಸ್ಟ್ ಕಮ್ಯುನಿಕೇಶನ್ ಬಿಟ್ವೀನ್ ದ ಯೂಸರ್ಸ್. ಓಕೆ, ಇಬ್ರು ಯೂಸರ್ ಅಂದ್ರೆ ನಾನಿದ್ದೀನಿ, ನೀವಿದ್ದೀರಾ, ಈಗ ಚಾಟ್ ಮಾಡಬೇಕು. ನೀವು ಇದ್ದೀರಾ, ನಿಮ್ ಗರ್ಲ್ ಫ್ರೆಂಡ್ ಇದ್ದೀರಾ, ಚಾಟ್ ಮಾಡಬೇಕು. ನೀವು ನಿಮ್ ಫ್ರೆಂಡ್ ಚಾಟ್ ಮಾಡಬೇಕು. ಏನ್ ಮಾಡ್ತೀರಾ? ವಾಟ್ಸ್ಆಪ್ ಯೂಸ್ ಮಾಡ್ತೀರಾ, ಮೆಸೆಂಜರ್ ಯೂಸ್ ಮಾಡ್ತೀರಾ. ಇಟ್ಸ್ ಕಾಲ್ಡ್ ಚಾಟ್, ರಿಯಲ್ ಟೈಮ್. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, which of the following can be added to the slide to improve aesthetic? aesthetic ಅಂದ್ರೆ ಏನು? ನೋಡಕ್ಕೆ ಚೆನ್ನಾಗಿರಬೇಕು. ಓಕೆ, ಈಗ ನೀವು ಚೆನ್ನಾಗಿ ಕಾಣ್ಬೇಕು, ಏನ್ ಮಾಡ್ತೀರಾ? ಕ್ಲೀನ್ ಆಗಿ ತಲೆ ಬಸ್ಕೋ, ಕ್ಲೀನ್ ಆಗಿ ಕಟಿಂಗ್ ಮಾಡಿಸ್ಕೋತೀರಾ, ಕ್ಲೀನ್ ಆಗಿ ಬಟ್ಟೆ ಹಾಕೋತೀರಾ. ದಟ್ ಇಸ್ ಆಸ್ಥೆಟಿಕ್ ವೇ. ಓಕೆ, ದಟ್ ಇಸ್ ಕಾಲ್ಡ್ ಬ್ಯಾಕ್ ಗ್ರೌಂಡ್ ಕಲರ್ ಅಂತ ಕರಿತೀವಿ. ಮೇಕಪ್ ಮಾಡ್ಕೋತೀರಾ. ಚಾರ್ಟ್ಸ್ ಅದು ಈಸಿ ಮೆಥಡ್ ಆಫ್ ಅನಲೈಸಿಂಗ್ ದ ಡೇಟಾನ. ಓಕೆ, ಬಟ್ ಬ್ಯಾಕ್ ಗ್ರೌಂಡ್ ಕಲರ್ ನೀವು ಹೆಂಗೆ ಚೆನ್ನಾಗಿ ಮಾಡ್ತೀರಾ ಅದ್ರ ತಕ್ಕಂತೆ ಚೆನ್ನಾಗಿ ಕಾಣುತ್ತೆ. ನೆಕ್ಸ್ಟ್, ಇನ್ ಕನ್ನಡ ನೋಡಿ, ವಿಚ್ ಇಸ್ ನೆಸೆಸರಿ ಸ್ಟೆಪ್ ಟು ಕ್ರಿಯೇಟ್ ಎ ಕನ್ನಡ ವರ್ಲ್ಡ್ ಡಾಕ್ಯುಮೆಂಟ್? ಈ ಕನ್ನಡದಲ್ಲಿ ಓದ್ಕೊಳ್ಳಿ ಸ್ನೇಹಿತರೆ, ನಾನು ಇಂಗ್ಲಿಷ್ ಓದ್ತಾ ಇದ್ದೀನಿ, ನಾನು ಮಾಡ್ತಾ ಇರತಕ್ಕಂಥ ಸೀರೀಸ್. ದ ರೈಟ್ ಆನ್ಸರ್, ಸೆಟ್ ಅಪ್ ಲ್ಯಾಂಗ್ವೇಜ್ ಇನ್ಪುಟ್ ಇನ್ ಕನ್ನಡ. ಲ್ಯಾಂಗ್ವೇಜ್ ಇನ್ಪುಟ್ ಕನ್ನಡಕ್ಕೆ ಸೆಟ್ ಮಾಡಬೇಕು. ನೀವು ಇನ್ಸ್ಟಾಲ್ ಮಾಡಿದ ಕನ್ನಡ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನನ್ನ ಬ್ರೌಸರ್ ನಾನು ಇದು ನೋಡ್ತಾ ಇರಿ, ಕರ್ಸರ್ನ ಇಲ್ಲಿ ನಿಮಗೆ ಬರುತ್ತೆ, ಇಲ್ಲಿ ಸೆಟ್ಟಿಂಗ್ ಅಲ್ಲಿ ಬರುತ್ತೆ. ಇಲ್ಲಿ ಸೆಟ್ಟಿಂಗ್ ಹೋಗ್ಬಿಟ್ಟು ನೀವು ಇನ್ಸ್ಟಾಲ್ ಮಾಡಿದ್ರೆ ನೋಡಿ, ಇಲ್ಲಿ ಬರುತ್ತೆ ಸೆಟಪ್, ನುಡಿ ಸೆಟಪ್ ಅಂತ ಬರುತ್ತೆ. ಸೊ ಆವಾಗ ನೀವು ಮಾಡಬೇಕಾಗತ್ತೆ. ಓಕೆ ಫೈನ್ ಸರ್. ನೆಕ್ಸ್ಟ್ ಬರೋಣ, ನೆಕ್ಸ್ಟ್ ಕ್ವಶನ್. ಎಸ್, ನೆಕ್ಸ್ಟ್ ಕ್ವಶನ್ ಹೋಗೋಣ. 14ನೇ ಕ್ವಶನ್. ವಿಚ್ ಆಕ್ಷನ್ಸ್ ಆರ್ ಪಾಸಿಬಲ್ ಫ್ರಮ್ ಸ್ಲೈಡ್ ಶೋ ಟ್ಯಾಬ್ ಇನ್ ಪವರ್ ಪಾಯಿಂಟ್? ಪವರ್ ಪಾಯಿಂಟ್ ಸ್ಲೈಡ್ ಶೋ ಟ್ಯಾಬ್ ಅಲ್ಲಿ ಆರ್ ಪಾಸಿಬಲ್ ಅಂತ ಕೊಟ್ಟಿದೆ. ವಿಚ್ ಆರ್ ಪಾಸಿಬಲ್ ಫ್ರಮ್ ಸ್ಲೈಡ್ ಶೋ ಯಾವ್ದು? ಇಲ್ಲಿ ನೋಡಿ, ಆಕ್ಚುಲಿ ಇಲ್ಲಿ ನಾಟ್ ಪಾಸಿಬಲ್ ಅಂತ ಕೊಡಬೇಕಾಗಿತ್ತು. ಸೆಟಪ್ ಟೈಮಿಂಗು ಮಾಡಬಹುದು, ರೆಕಾರ್ಡು ಮಾಡಬಹುದು, ರನ್ ಸ್ಲೈಡು ಮಾಡಬಹುದು. ಓಕೆ, ಅಥವಾ ರೆಕಾರ್ಡ್ ನರೇಷನ್ ಇಸ್ ಕರೆಕ್ಟ್, ಬಟ್ ಇನ್ಸರ್ಟ್ ಆಡಿಯೋ ಮಾಡೋದು. ಫಾರ್ ಎಕ್ಸಾಂಪಲ್ ನಿಮ್ಗೆ ನಾನು ತೋರಿಸ್ತೀನಿ. ಸ್ಲೈಡ್ ಶೋ ಟ್ಯಾಬ್ ಓಪನ್ ಮಾಡೋಣ. ನಾನು ಇಲ್ಲಿ ನಿಮಗೆ ಇಲ್ಲಿ ಫಿಗರ್ ತಗೊಂಡ್ಬರ್ತೀನಿ ನೋಡಿ. ದಿಸ್ ಇಸ್ ಕಾಲ್ಡ್ ಸ್ಲೈಡ್ ಶೋ ಟ್ಯಾಬ್. ಇಲ್ಲಿದೆ, ಕಾಣಿಸ್ತಾ ಇದೆಯಾ? ಓಕೆ, ಕಾಣಿಸ್ತಾ ಇದೆಯಾ? ಈ ಸ್ಲೈಡ್ ಶೋ ಟ್ಯಾಬ್ ಅಲ್ಲಿ ನೋಡಿ, ಇಲ್ಲಿ ನಾನು ಬೇಕಾದ್ರೆ PPT ಓಪನ್ ಮಾಡೋಣ. ಒಂದೇ ಯಾವ್ದಾದ್ರು PPT ನೋಡಿ, ಸ್ಲೈಡ್ ಶೋ ಟ್ಯಾಬ್. ನಾನು ಏನು ಮಾಡೋಣ, ಇಲ್ಲಿ ಇನ್ಸರ್ಟ್ ಸ್ಲೈಡ್ ಶೋ ಟ್ಯಾಬ್ ಓಪನ್ ಮಾಡಿದ್ದೀನಿ. ಇಲ್ಲಿ ನೋಡಿ, ರೆಕಾರ್ಡ್ ಇದೆ. ಓಕೆ, ಟೈಮಿಂಗ್ ಇದೆ, ಪೇಜ್ ಸೆಟಪ್ ಇದೆ. ಓಕೆ, ಇಲ್ಲಿ ಇನ್ಸರ್ಟ್ ಆಡಿಯೋ ಎಲ್ಲೂ ಇಲ್ಲ. ಇಲ್ಲಿ ನೋಡಿ, ನಾನು ನೋಡ್ತಾ ಇರ್ಬೋದು, ನಮ್ ಕರ್ಸರ್ ಹೋಗ್ತಾ ಇರೋದು ನೋಡ್ತಾ ಇರ್ಬೋದು ನೀವು. ಎಲ್ಲ ರೀತಿಯಲ್ಲಿ ನೋಡಿ, ರೆಕಾರ್ಡಿಂಗ್ ಇದೆ. ಓಕೆ, ಹೈಡ್ ಇದೆ, ಸೆಟಪ್ ಇದೆ, ಕಸ್ಟಮೈಸ್ ಇದೆ, ಬಿಗಿನಿಂಗ್ ಆಫ್ ದ ಸ್ಲೈಡ್ ಇದೆ. ಆಕ್ಚುಲಿ ಇದು ಕ್ವಶನ್ ಏನ್ ಕೊಡಬೇಕಾಗಿತ್ತು ಅಂದ್ರೆ, ಇಲ್ಲಿ ಆಕ್ಚುಲಿ ನಾವು ಕ್ವಶನ್ ಬಂದ್ರೆ ಸ್ನೇಹಿತರೆ, ಇಲ್ಲಿ ರೆಕಾರ್ಡ್ ನರೇಷನ್ ಇದೆ, ಸ್ಲೈಡ್ ಶೋ ರನ್ನಿಂಗ್ ಇದೆ, ಸೆಟಪ್ ಟೈಮಿಂಗ್ ಇದೆ, ಇನ್ಸರ್ಟ್ ಆಡಿಯೋ ಇಲ್ಲ. ನಾಟ್ ಅಂತ ಕೊಡಬೇಕಾಗಿತ್ತು, ಅಥವಾ ರೆಕಾರ್ಡ್ ನರೇಷನ್ ಇಸ್ ಆಲ್ಸೋ ಕರೆಕ್ಟ್ ಆನ್ಸರ್. ನೋಡೋಣ ಇದನ್ನ ಏನ್ ಕೊಡ್ತಾನೆ ನಿಮಗೆ. ಏನಾದ್ರು ಎಕ್ಸ್ಟ್ರಾ ಮಾರ್ಕ್ಸ್ ಕೊಡ್ತಾನ ಅಥವಾ ಇದಾಗಿದ್ರೆ ಚೆಕ್ ಮಾಡೋಣ. ಓಕೆ ಫೈನ್, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ವಿಚ್ ಆಫ್ ದ ಫಾಲೋಯಿಂಗ್ ವಿಚ್ ಈಸ್ ದ ಬೆನಿಫಿಟ್ ಆಫ್ ಯೂಸಿಂಗ್ ಹ್ಯಾಂಡ್ ಔಟ್ ವ್ಯೂ ಇನ್ ಪವರ್ ಪಾಯಿಂಟ್? ಹ್ಯಾಂಡ್ ಔಟ್ ವ್ಯೂ ಅಲ್ಲಿ ಏನಾಗುತ್ತೆ? ಹ್ಯಾಂಡ್ ಔಟ್ ವ್ಯೂ ಅಂದ್ರೆ ಏನಿಲ್ಲ, ಬೇಕಾದ್ರೆ ಇಲ್ಲೂ ತೋರಿಸ್ತೀನಿ ನಿಮಗೆ. ಪವರ್ ಪಾಯಿಂಟ್ ನ ಓಪನ್ ನೋಡಿ, ಒಂದೊಂದು ನಾನು ಎಲ್ಲಾನು ಓಪನ್ ಮಾಡೋಕ್ಕಾಗಲ್ಲ. ಇಟ್ ವಿಲ್ ಟೇಕ್ ಮೋರ್ ಟೈಮ್. ಇಟ್ ಈಸ್ ಜಸ್ಟ್ ಕೀ ಆನ್ಸರ್, ಬಟ್ ಸ್ಟಿಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಿಮಗೆ ವ್ಯೂಗೆ ಹೋದ್ರೆ
ಇಲ್ಲಿ ಪವರ್ ಪಾಯಿಂಟ್ ಇಲ್ಲಿ ನೋಡಿ, ದಿಸ್ ಇಸ್ ದ ಹ್ಯಾಂಡ್ ಔಟ್ ಕಾಣಿಸ್ತಾ ಇದೆಯಾ, ದಿಸ್ ಇಸ್ ದ ಹ್ಯಾಂಡ್ ಔಟ್ ಹಿಂಗ್ ಕಾಣುತ್ತೆ ನೋಡಿ, ಇಲ್ಲೊಂದು 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 ಇಲ್ಲೊಂದು, ಅಂದ್ರೆ ಇಟ್ ಈಸ್ ಲೈಕ್ ನಿಮಗೆ ಪ್ರಿಂಟ್ ಟೈಪ್. ನಾನು ಹೇಳ್ತಾ ಇರೋದು ಗೊತ್ತಾಗ್ತಾ ಇಲ್ಲ, ಪ್ರಿಂಟ್ ಟೈಪ್ ನಿಮಗೆ ಪ್ರಿಂಟ್ ಟೈಪ್. ಒಂದ್ ಸೆಕೆಂಡ್, ಓಕೆ. ಸೊ ಅಂದ್ರೆ ಪ್ರಿಪೇರ್ ಪ್ರಿಂಟ್ ಸ್ಲೈಡ್ಸ್ ಫಾರ್ ಡಿಸ್ಟ್ರಿಬ್ಯೂಷನ್ ಅಂತ ಎಲ್ಲ ನಿಮ್ಗೆ ಒಂದೇ ಕಡೆ ಸಿಗುತ್ತೆ. ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬರ್ತೇವೆ. ಓಕೆ, ಇಲ್ಲಿ ಇಂಗ್ಲಿಷ್ ಇದೆ ನೋಡ್ಕೊಳ್ಳಿ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಬೆಸ್ಟ್ ರಿಫ್ಲೆಕ್ಟ್ಸ್ ದ ಡಿಸ್ಟಿಂಕ್ಷನ್ ಬಿಟ್ವೀನ್ ಸಿಸ್ಟಮ್ ಸಾಫ್ಟ್ವೇರ್ ಅಂಡ್ ಹಾರ್ಡ್ವೇರ್. ಸಿಸ್ಟಮ್ ಸಾಫ್ಟ್ವೇರ್ಗೂ ಹಾರ್ಡ್ವೇರ್ಗೂ ಏನು ಡಿಫರೆನ್ಸ್ ಇರ್ತಕ್ಕಂಥ ಒಂದು ಆಪ್ಷನ್ ಹೇಳಿ ಅಂತ ನೋಡಿ. ಸಿಸ್ಟಮ್ ಸಾಫ್ಟ್ವೇರ್ ಏನ್ ಮಾಡುತ್ತೆ ಸರ್, ನಿಮ್ಗೆ ಸಾಫ್ಟ್ವೇರ್ ಆಕ್ಷನ್ಸ್ ಗಳು ಏನಾಗಬೇಕು ಅದು ಮಾಡುತ್ತೆ. ಹಾರ್ಡ್ವೇರ್ ಏನ್ ಮಾಡುತ್ತೆ, ಅದು ಏನ್ ಆಕ್ಷನ್ ಆಗಿರುತ್ತೆ ಅದನ್ನ ಪರ್ಫಾರ್ಮ್ ಮಾಡುತ್ತೆ. ಸಾಫ್ಟ್ವೇರ್ ನಿಮಗೆ ಇಂಡಿಕೇಟ್ ಮಾಡುತ್ತೆ. ಸೊ ಆಪ್ಷನ್ 3 ಕರೆಕ್ಟ್ ಆನ್ಸರ್ ಇಲ್ಲಿ. ಹಾರ್ಡ್ವೇರ್ ಪರ್ಫಾರ್ಮ್ಸ್ ಆಕ್ಷನ್, ಸಾಫ್ಟ್ವೇರ್ ಪ್ರೊವೈಡ್ ಲಾಜಿಕಲ್ ಕಂಟ್ರೋಲ್ ದೆಮ್ ಅಂತ. ಇಲ್ಲಿ ಕನ್ನಡದಲ್ಲಿ ಹಾರ್ಡ್ವೇರ್ ಕಾರ್ಯವನ್ನು ನಿರ್ವಹಿಸುತ್ತೆ, ಸಾಫ್ಟ್ವೇರ್ ಅವುಗಳ ನಿಯಂತ್ರಿಸಲು ತರ್ಕವನ್ನು ಒದಗಿಸುತ್ತದೆ. ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬರ್ತೀನಿ. You are building a data model that must be distinguished between the whole number and text. Which basic data type should be used to support? ಅಂದ್ರೆ ಒಂದು ಡೇಟಾ ನೀವು ಸಿಸ್ಟಮ್ ಮಾಡಬೇಕು ಅಂದ್ರೆ ಅಲ್ಲಿ ನಿಮ್ಗೆ ನಂಬರು ಇರಬೇಕು, ಆ ನಂಬರ್ಗೆ ಟೆಕ್ಸ್ಟ್ ಇರಬೇಕು. ಅಂದ್ರೆ ನಂಬರ್ನ ನಾವು ಇಂಟೀಜರ್ ಅಂತ ಕರಿತೀವಿ, ಟೆಕ್ಸ್ಟ್ ನ ಕ್ಯಾರೆಕ್ಟರ್ ಅಂತ ಕರಿತೀವಿ. ಸೊ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಓಕೆ, ಆಪ್ಷನ್ 1 ಇಸ್ ದ ರೈಟ್. ಟೆಕ್ಸ್ಟ್ ಅಂದ್ರೆ ಏನೀಗ ಮೊದಲನೇ ನಂಬರು. ಓಕೆ, ಇಲ್ಲಿ ಏನು ರೋಲ್ ನಂಬರ್ ಅಂತ ಬರೀತೀವಿ. ಎರಡನೇದು ಇಲ್ಲಿ ಏನ್ ಮಾಡ್ತೀವಿ, ಮಾರ್ಕ್ಸ್ ಅಂತ ಬರ್ತೀವಿ. ಇದೇನೋ ಕ್ಯಾರೆಕ್ಟರು, ಇದೇನೋ ಇಂಟೀಜರು. ಓಕೆ, ನೆಕ್ಸ್ಟ್. ಎ ಯೂಸರ್ ಸ್ವಿಚಸ್ ಆನ್ ಎ ಕಂಪ್ಯೂಟರ್ ಅಂಡ್ ಇಟ್ ರನ್ಸ್ ಎ ಸೀಕ್ವೆನ್ಸ್ ಆಫ್ ಇನ್ಸ್ಟ್ರಕ್ಷನ್ ಬಿಫೋರ್ ದ OS ಲೋಡ್. ದಿಸ್ ಇನ್ಸ್ಟ್ರಕ್ಷನ್ ಸ್ಟೋರ್ಡ್ ಇನ್ ವಿಚ್ ಕಾಂಪೋನೆಂಟ್? ನೋಡಿ, ಬೂಟಿಂಗ್ ಅಂತ ಕರಿತೀವಿ. ಬೂಟ್ ಅಂದ್ರೆ ನೀವು ಒಂದು ಸಿಸ್ಟಮ್ ಆನ್ ಮಾಡಿದಾಗ ಬೂಟ್ ಆಗುತ್ತೆ, ಅಂದ್ರೆ ಆನ್ ಆಗುತ್ತೆ. ಆನ್ ಆದಾಗ OS ವರ್ಕ್ ಆಗುತ್ತೆ. ಅದೆಲ್ಲಿರುತ್ತೆ? ಆಕ್ಚುಲಿ ಅದು ನಿಮ್ಗೆ ಎಲ್ಲಿರುತ್ತೆ? ಹಾರ್ಡ್ ಡಿಸ್ಕ್ ಅಥವಾ ಹಾರ್ಡ್ ಡ್ರೈವ್ ಅಲ್ಲಿ ಇರುತ್ತೆ. ದಟ್ ಈಸ್ ಕಾಲ್ಡ್ ಪ್ರೈಮರಿ ಮೆಮೊರಿ. ಅದ್ರ ಒಳಗೆ ಪ್ರೈಮರಿ ಮೆಮೊರಿ ಇರುತ್ತೆ. ಅಂದ್ರೆ ಇಲ್ಲಿ ಹಾರ್ಡ್ ಡಿಸ್ಕ್ ಅಂತಾನೂ ಇದೆ. ಹಾರ್ಡ್ ಡಿಸ್ಕ್ ಇಸ್ ಇನ್ಸೈಡ್ ದ ಹಾರ್ಡ್ ಡ್ರೈವ್ ಅಲ್ವಾ. SSD ಆಗಿರ್ಬೋದು, HD ಆಗಿರ್ಬೋದು, ರ್ಯಾಮು ಇದೆ, ರಾಮು ಇದೆ. ಸೊ ಹಾರ್ಡ್ ಡಿಸ್ಕ್ ನಾವು ಟಿಕ್ ಹಾಕೋಣ. ಅದ್ರ ಒಳಗೆ ನಿಮ್ಗೆ ಏನಾಗುತ್ತೆ, ಮೆಮೊರಿಗಳಿರುತ್ತೆ, ಮೆಮೊರಿ ಸ್ಟೋರೇಜ್ ಇರುತ್ತೆ. ಸೊ ಹಾರ್ಡ್ ಡಿಸ್ಕ್ ಟಿಕ್ ಹಾಕೋಣ. ನೆಕ್ಸ್ಟ್, ವಿಚ್ ಆಫ್ ದೀಸ್ ಟ್ಯಾಬ್ ಆಪ್ಷನ್ಸ್ ಅಲೋಸ್ ದ ಯೂಸರ್ ಟು ಕಂಟ್ರೋಲ್ ಇಂಡೆಂಟೇಷನ್ ಅಂಡ್ ಟ್ಯಾಬ್ ಸ್ಪೇಸಿಂಗ್ ಪ್ರಿಸೈಸ್ಲಿ? ಇಂಡೆಂಟೇಷನ್ ಅಂಡ್ ಟ್ಯಾಬ್ ಸ್ಪೇಸಿಂಗ್ ಅಂತ ಕರಿತೀವಿ. ದಟ್ ಈಸ್ ಕಾಲ್ಡ್ ರೂಲರ್. ಅಂದ್ರೆ ಇಂಡೆಂಟೇಷನ್ ಅಂದ್ರೆ ಏನು? ಈಗ ಫಾರ್ ಎಕ್ಸಾಂಪಲ್ MS ವರ್ಡ್ ಅಲ್ಲಿ ನೀವು ಓಪನ್ ಮಾಡಿದ್ರೆ, PPT ಓಪನ್, ನಿಮ್ಗೆ ಈಗ ಇಲ್ಲಿಂದ ಸ್ಟಾರ್ಟ್ ಆಗಬೇಕು. ಓಕೆ, ಹಿಂಗ್ ಬರಿತಾ ಹೋಗ್ತೀರಾ. ಆಮೇಲೆ ಒಂದು ಜಾಗ ಅಂದ್ರೆ ಇಲ್ಲಿ ಕಂಪ್ಲೀಟ್ ಇಷ್ಟೊಳಗೆ ಬರಿಬೇಕು ಈ ಪೇಜ್ ಅಲ್ಲಿ, ಇಲ್ಲಿ ಮೇಲ್ಗಡೆ ಜಾಗ ಇರಬೇಕು. ದಟ್ ಈಸ್ ಕಾಲ್ಡ್ ರೂಲರ್ ನ ಯೂಸ್ ಮಾಡಿ ಸೆಟ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಬರ್ತೀನಿ. Which of the following icons do not appear on the quick access toolbar by default? Align, justify ಅನ್ನೋದು ಕ್ವಿಕ್. ನೋಡಿ, ಫಾರ್ ಎಕ್ಸಾಂಪಲ್ ನಾನು ಡಿಫಾಲ್ಟ್ ಈಗ ಟೂಲ್ ಬಾರ್ ಓಪನ್ ಮಾಡ್ತೀನಿ ಈಗ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಏನಿದೆ, ಇಲ್ಲಿ ನೋಡಿ, ಇಲ್ಲಿ ಅಲೈನ್ಮೆಂಟ್ ಇಲ್ಲಿ ಇದೆಯಾ, ಕಾಣಿಸ್ತಲ್ಲ. ಇದು ಜಸ್ಟ್ ಕ್ವಿಕ್. ಇದು ಬೇಕು ಅಂದ್ರೆ ನಾವು ಹೋಮ್ ಟ್ಯೂಬ್ ಹೋಗ್ಬೇಕು. ಇನ್ಸರ್ಟ್ ಟ್ಯೂಬ್ಗೂ ಹೋಮ್ ಟ್ಯೂಬ್ಗೆ ಇಲ್ಲೆಲ್ಲ ಹೋದಾಗ ನೋಡಿ, ಅವಾಗ ನಿಮ್ಗೆ ಇಲ್ಲೆಲ್ಲ ಆಕ್ಟಿವ್ ಆಗುತ್ತೆ. ಓಕೆ, ಅರ್ಥ ಆಗ್ತಿಲ್ಲ ಹೇಳ್ತಾ ಇರೋದು, ಅವಾಗ ಆಕ್ಟಿವ್ ಆಗುತ್ತೆ. ಆದ್ರೆ ಇಲ್ಲಿ ನೋಡಿ, ಇಲ್ಲ. ಬಟ್ ಏನಿದೆ, ಇಲ್ಲಿ ಅಂಡು ಇದೆ, ರೀಡು ಇದೆ, ಸೇವ್ ಇದೆ ಅಲ್ವಾ, ಇವೆಲ್ಲ ಇದೆ. ಸೊ ರೈಟ್ ಆಪ್ಷನ್ ಏನಾಗುತ್ತೆ ಇಲ್ಲಿ? ದ ರೈಟ್ ಆಪ್ಷನ್ ಇಸ್ ಅಲೈನ್, ಜಸ್ಟಿಫೈ ಇಲ್ಲ. ಅಂಡು, ಸೇವ್, ರೀಡು ಇದೆ. ನಾನು ತೋರಿಸೋದಲ್ಲ ಈಗ ತಾನೆ. ಓಕೆ, ನೆಕ್ಸ್ಟ್. ವಿಚ್ ಆಫ್ ದ ಫಾಲೋಯಿಂಗ್ ಕ್ಯಾನ್ ಬಿ ಕಸ್ಟಮೈಸ್ ಯೂಸಿಂಗ್ ಪ್ಯಾರಾಗ್ರಾಫ್ ಡೈಲಾಗ್ ಬಾಕ್ಸ್? ದಟ್ ಈಸ್ ಕಾಲ್ಡ್ ಲೈನ್. ಪ್ಯಾರಾಗ್ರಾಫ್ ಡೈಲಾಗ್ ಬಾಕ್ಸ್ ಅಂತಕ್ಕಂಥದ್ದು ಏನಿದೆ, ಐ ವಿಲ್ ಶೋ ಯು. ನೋಡಿ, ಪ್ಯಾರಾಗ್ರಾಫ್ ಡೈಲಾಗ್ ಬಾಕ್ಸ್ ಅಂತಕ್ಕಂಥದ್ದು ನೋಡಿ, ಅಲೈನ್ಮೆಂಟ್ ಮಾಡೋದು. ಪ್ಯಾರಾಗ್ರಾಫ್ ಅಲ್ಲಿ ಇಂಡೆಂಟ್ ಅಂಡ್ ಸ್ಪೇಸಿಂಗ್ ಹೋದ್ರೆ ಅಲ್ಲಿ ಅಲೈನ್ಮೆಂಟ್ ಮಾಡ್ತೀವಿ. ಸೊ ರೈಟ್ ಆನ್ಸರ್ ಏನು ಸರ್ ಇಲ್ಲಿ? ಅಲೈನ್ಮೆಂಟ್. ಸೊ ಆಪ್ಷನ್ 4 ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ಬರ್ತೀನಿ. Which of the following are valid paste options show the pasting content in the word? Actually, valid ಯಾವುದು ಅಂದ್ರೆ use destination theme is a valid. Keep source formatting is not, it is also valid, but by default to use destination. Use destination ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಾನು ತೋರಿಸ್ತೀನಿ ನಿಮಗೆ. ಈಗ ಏನೋ ಒಂದು ಕಾಪಿ ಮಾಡಿದ್ದೀನಿ ಅಂತ ಇಟ್ಕೊಳ್ಳಿ. ಇಲ್ಲಿ ನೋಡಿ, ಈಗ ಈಗ ಹೋಗ್ತೀನಿ, ಇಲ್ಲಿ ರೈಟ್ ಕ್ಲಿಕ್ ಹೊಡಿತೀನಿ. ರೈಟ್ ಕ್ಲಿಕ್ ಹೊಡೆದಾಗ ಇಲ್ಲಿ ನೋಡಿ ಪೇಸ್ಟ್. ಪೇಸ್ಟ್ ಅಲ್ಲಿ 3 ತರ ಆಪ್ಷನ್ ಇದೆ ನೋಡಿ. ಇದು ನಾರ್ಮಲ್ ಪೇಸ್ಟ್ ನೋಡಿ. ಈಗ ಅದ್ರ ಕೆಳಗಡೆ ನೋಡಿ, ಇದ್ರ ಮೇಲೆ ಫಸ್ಟ್ ಒಂದು ನನ್ನ ಕರ್ಸರ್ ನೋಡಿ, ಅದ್ರ ಕೆಳಗಡೆ ಏನ್ ತೋರಿಸ್ತಾ, ಯೂಸ್ ಡೆಸ್ಟಿನೇಷನ್ ಥೀಮ್ ಅಂತ ತೋರಿಸ್ತಾ ಇದೆ. ಇದು ಯೂಶಲಿ ಇದ್ದೇ ಇರುತ್ತೆ. ನಮ್ಗೆ ಇದು ಬೇಡಪ್ಪ, ನಾನು ಹೆಂಗೆ ಕಾಪಿ ಮಾಡಲ್ಲ ಹಂಗೆ ಪೇಸ್ಟ್ ಮಾಡಬೇಕು ಅಂದ್ರೆ ಲಾಸ್ಟ್ ಕೀಪ್ ಟೆಕ್ಸ್ಟ್ ಓನ್ಲಿ ಅಂತ ಬರುತ್ತೆ, ಅಥವಾ ಮಧ್ಯದ ಕೀಪ್ ಸೋರ್ಸ್ ಫಾರ್ಮೆಟಿಂಗ್ ಓನ್ಲಿ ಅಂತ ಬರುತ್ತೆ. ಬಟ್ ಇದೆರಡು ಒಂದೊಂದ್ಸಲ ಇರಲ್ಲ ನಿಮ್ಗೆ. ಬರೀ
ದಿಸ್ ಇಸ್ ಈಗ ಜಸ್ಟ್ ನೀವು ಪೇಸ್ಟ್ ಅಂತ ಹೊಡೆದ್ರೆ ಇಲ್ಲಿ ನೀವು ಇಲ್ಲಿ ಏನಾಗುತ್ತೆ, ಇಲ್ಲಿ ಜಸ್ಟ್ ನೀವು ಹೋಗ್ಬಿಟ್ಟು ರೈಟ್ ಕ್ಲಿಕ್ ಮಾಡ್ಬಿಟ್ಟು ಇಲ್ಲಿ ನೀವು ಜಸ್ಟ್ ಪೇಸ್ಟ್ ಅಂತ ಮಾಡಿದ್ರೆ ಇದು ಮಾತ್ರ ಪೇಸ್ಟ್ ಆಗುತ್ತೆ, ಯಾವುದು ಡೆಸ್ಟಿನೇಷನ್ ಥೀಮ್ ಮಾತ್ರ ಪೇಸ್ಟ್ ಆಗುತ್ತೆ. ಸೊ ರೈಟ್ ಆನ್ಸರ್ ಯಾವುದು ಸರ್? ಇಲ್ಲಿ ಯೂಸ್ ಡೆಸ್ಟಿನೇಷನ್ ಥೀಮ್ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಬಂದ್ಬೋಣ. ವಿಚ್ ಫಂಕ್ಷನ್ ಇಸ್ ಯೂಸ್ ಟು ಕೌಂಟ್ ಸೆಲ್ ದಟ್ ಮೀಟ್ ಸ್ಪೆಸಿಫಿಕ್ ಕಂಡೀಷನ್? ನೋಡಿ, ಸ್ಪೆಸಿಫಿಕ್ ಕಂಡೀಷನ್ ಕೌಂಟ್ ಮಾಡಬೇಕು ಅಂದ್ರೆ ಅದೇ ಕಂಡೀಷನ್ ಅಂದ್ರೆ ಲಾಜಿಕ್ ಅಂದ್ರೆ ಇಫ್ ಅಂತ ಇರಬೇಕು. ಸೊ ಕೌಂಟ್ ಅಂದ್ರೆ ಕೌಂಟ್ ಇಫ್ ಅಂತ ಇರಬೇಕು. ಸೊ ಆಪ್ಷನ್ 1 ಇಸ್ ರೈಟ್ ಅಂಡ್ ಸಿಂಪಲ್ ಕ್ವಶನ್ ಇದು. ವಿಚ್ ಎಕ್ಸೆಲ್ ಫೀಚರ್ ಇಸ್ ಬೆಸ್ಟ್ ಸೂಟೆಡ್ ಟು ಫಿಲ್ಟರ್ ಸೇಲ್ಸ್ ಗ್ರೇಟರ್ ದನ್ 10,000 ಇಂಟು ಡೇಟಾ ಸೆಟ್? ಡೇಟಾ ಸೆಟ್ ಅಲ್ಲಿ 10,000ಕ್ಕಿಂತ ಜಾಸ್ತಿ ಇರೋದು ಮಾತ್ರ ಫಿಲ್ಟರ್ ಮಾಡಬೇಕು. ಫಿಲ್ಟರ್ ಮಾಡಬೇಕು ಅಂದ್ರೆ ಇಲ್ಲಿ ತುಂಬಾ ಇರುತ್ತೆ, ನಾ ಇಲ್ಲಿ 10,000 ಮಾತ್ರ ಸೆಲೆಕ್ಟ್ ಮಾಡ್ತೇನೆ, ಅಂತದ್ ಮಾತ್ರ ಡಿಸ್ಪ್ಲೇ ಆಗುತ್ತೆ, ಅದನ್ನ ಫಿಲ್ಟರ್ ಅಂತೀವಿ. ಸಿಂಪಲ್. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಆಟೋ ಸಮ್ ಓಲ, ಸಬ್ ಟೋಟಲ್ ಓಲ, ಆಕ್ಚುಲಿ ಸಾರ್ಟ್ ಮಾಡಬಹುದು. ಸಾರ್ಟ್ ಇಸ್ ದ ರೈಟ್ ಆನ್ಸರ್. ಸಾರ್ಟ್ ಇಸ್ ದ ರೈಟ್ ಆನ್ಸರ್. ಸಾರ್ಟ್ ಮಾಡೋದು. ಓಕೆ, ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಅಂತರ್ಜಾಲದಲ್ಲಿ ಯಾವ ಮಾದರಿ ಸೇವೆಗಳು ಲಭ್ಯ ಇರುವುದಿಲ್ಲ? ಅಂದ್ರೆ ಇಂಟರ್ನೆಟ್ ಅಲ್ಲಿ ಯಾವ್ದು ಇರಲ್ಲ? ರ್ಯಾಮ್ ಮ್ಯಾನೇಜ್ಮೆಂಟ್ ಇರಲ್ಲ, ಆನ್ಲೈನ್ ಬ್ಯಾಂಕಿಂಗ್ ಇರುತ್ತೆ, ವೆಬ್ಸೈಟ್ ಇರುತ್ತೆ, ಇಮೇಲ್ ಇರುತ್ತೆ ಅಲ್ವಾ? ಎಸ್. ನೆಕ್ಸ್ಟ್ ಬರ್ತೀನಿ. ವಾಟ್ ಡಸ್ ಸರ್ಚ್ ಎಂಜಿನ್? ಸರ್ಚ್ ಎಂಜಿನ್ ಏನ್ ಮಾಡುತ್ತೆ? ನೀವೇನ್ ಇನ್ಫಾರ್ಮೇಶನ್ ಕೊಡ್ತಾ ಸರ್ಚ್ ಮಾಡ್ಕೊಡುತ್ತೆ ನಿಮ್ ಕೀವರ್ಡ್. ಈಗ ಅಂದ್ರೆ ರೈಟ್ ಆನ್ಸರ್ ಆಪ್ಷನ್ 3, ರಿಟ್ರೀವ್ ವೆಬ್ ಪೇಜಸ್ ಬೇಸ್ಡ್ ಆನ್ ದ ಕೀವರ್ಡ್. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ವಿಚ್ ಆಪರೇಷನ್ಸ್ ಆರ್ ಟಿಪಿಕಲಿ ನಾಟ್ ಸಪೋರ್ಟೆಡ್ ಬೈ ಇಮೇಲ್ ಕ್ಲೈಂಟ್ಸ್ ಲೈಕ್ ಜಿಮೇಲ್ ಆರ್ ಔಟ್ಲುಕ್? ನೋಡಿ, ಇಮೇಲ್ ಔಟ್ಲುಕ್ ಆಗ್ಲಿ ಜಿಮೇಲ್ ಆಗ್ಲಿ ನೀವು ಶೆಡ್ಯೂಲ್ ಮಾಡಬಹುದು ಇಮೇಲ್ ನ, ಬಟ್ ಎನ್ಕ್ರಿಪ್ಟ್ ಬಯೋಸ್ ಮಾಡಕ್ಕಾಗಲ್ಲ. ಅಟ್ಯಾಚ್ಮೆಂಟ್ ಮಾಡಬಹುದು, ಸ್ಪ್ಯಾಮ್ ಮಾರ್ಕ್ ಮಾಡಬಹುದು, ಬಟ್ ಆಪ್ಷನ್ 2 ಇಸ್ ನಾಟ್ ಪಾಸಿಬಲ್. ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬರ್ತೇನೆ. 28ನೇ ಕ್ವಶನ್ ನೋಡಿ. ವಿಚ್ ಇಸ್ ದ ಪ್ರೈಮರಿ ಅಡ್ವಾಂಟೇಜ್ ಆಫ್ ಸೆಂಡಿಂಗ್ ಫೈಲ್ಸ್ ಆಸ್ ಇಮೇಲ್ ಅಟ್ಯಾಚ್ಮೆಂಟ್? ಇಮೇಲ್ ಅಟ್ಯಾಚ್ಮೆಂಟ್ ನಾವ್ ಏನ್ ಮಾಡ್ತಾ ಇದೀವಿ? ದಟ್ ಇಸ್ ಡಿಜಿಟಲ್ ಅಲ್ವಾ? ಟ್ರಾನ್ಸ್ಫರ್ ಡಿಜಿಟಲ್ ಫೈಲ್ ಇಂಟ್ಯಾಕ್ಟ್ ಇಸ್ ದ ರೈಟ್ ಆನ್ಸರ್. ಆಪ್ಷನ್ 3. ಓಕೆ, ನೆಕ್ಸ್ಟ್ ಬರ್ತೇನೆ. ವಾಟ್ ಈಸ್ ದ ರೋಲ್ ಆಫ್ ಟೈಟಲ್ ಸ್ಲೈಡ್ ಇನ್ ದ ಪವರ್ ಪಾಯಿಂಟ್? ಏನ್ ಮಾಡುತ್ತೆ ಅದು? ಟಾಪಿಕ್. ಟೈಟಲ್ ಸ್ಲೈಡ್ ಟಾಪಿಕ್ ನ ಇನ್ಸರ್ಟ್ ಮಾಡಕ್ಕೆ, ಯಾವ್ದು ಇದು ಟಾಪಿಕ್ ಅಂತ ಹೇಳಕ್ಕೆ ನಾವು ಯೂಸ್ ಮಾಡ್ತೀವಿ. ನೆಕ್ಸ್ಟ್, ವಿಚ್ ಕಾಂಪೋನೆಂಟ್ ಇನ್ ಪವರ್ ಪಾಯಿಂಟ್ ಲೆಟ್ಸ್ ಯೂಸರ್ ಇಂಪೋರ್ಟ್ ಎಕ್ಸಿಸ್ಟಿಂಗ್ ಟೆಕ್ಸ್ಟ್ ಇನ್ ಟು ದ ಸ್ಲೈಡ್? ಎಕ್ಸಿಸ್ಟಿಂಗ್ ಟೆಕ್ಸ್ಟ್ ಇರೋದನ್ನ ಸ್ಲೈಡ್ ಒಳಗೆ ಹಾಕ್ಬೇಕು ಅಂದ್ರೆ ಏನು? ಇಂಪೋರ್ಟ್ ಟೆಕ್ಸ್ಟ್ ಮಾಡಬೇಕು. ಏನ್ ಮಾಡ್ಬೇಕು? ಇಂಪೋರ್ಟ್ ಟೆಕ್ಸ್ಟ್. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೋಡಿ, ಇದಿಷ್ಟು ಕಂಪ್ಯೂಟರ್ ಆಗಿತ್ತು. ಕಂಪ್ಯೂಟರ್ ಸ್ವಲ್ಪ ಡಿಫಿಕಲ್ಟಿ ಇತ್ತು ಸ್ನೇಹಿತರೆ, ಇಲ್ಲ ಅಂತ ಹೇಳಿದ್ರೆ ಡಿಫಿಕಲ್ಟಿ ಇದೆ ತುಂಬಾ. ಅದು ನಾನು ನಿಮಗೆ ಪ್ರತಿ ಸಲ ಹೇಳ್ತಿರ್ತೀನಿ, ಅದು ಒಂದು ಸೆಕ್ಷನ್ ಡಿಫಿಕಲ್ಟಿ ಇರುತ್ತೆ. ನೋಡಿ, ಕನ್ನಡ. ಈಗ ನೆಕ್ಸ್ಟ್ ಕನ್ನಡ ಸಿಂಪಲ್ ಇದೆ. ಅಂಶಿ ಸಮಾಸನ ಬತ್ತರಿಸೋ ಅವ್ಯಯೀ ಭಾವ. ಯಾಕೆ ಅವ್ಯಯೀ ಭಾವ ಅಂತೀವಿ? ಅಂಶಿ ನಿಮ್ಗೆ ಪೂರ್ವ ಪದ ಆಗಿರ್ಬೋದು ಪ್ಲಸ್ ಉತ್ತರ ಪದ ಅಂತ ಕರಿತೀವಿ. ಅಂಶಿ ಅಂತ ಕರಿತೀವಿ. ಇದು ಅಂಶ, ಇದು ಅಂಶಿ. ಅಂಶ ಅಂತ ಪೂರ್ವ ಪದ ನಮ್ಗೆ ಏನಾಗಿರುತ್ತೆ? ಪ್ರಮುಖ ಆಗಿರುತ್ತೆ. ಈಗ ನೀವು ಈಗ ಫಾರ್ ಎಕ್ಸಾಂಪಲ್ ಈಗ ಮುಂಗೈ ಅಂತ ಅಂಗೈ ಅಂತ ಕರಿತೀವಿ, ಅಥವಾ ಮುಂಗೈ ಅಂತ ಕರಿತೀವಿ. ಅರ್ಥ ಆಗ್ತಿಲ್ಲ ನಾನು ಹೇಳ್ತಿರೋದು? ಅಥವಾ ನೀವು ಮುಂದೆಲೆ ಅಂದ್ರೆ ತಲೆಯ ಪ್ಲಸ್ ಮುಂದು, ತಲೆ ಪ್ಲಸ್ ಮುಂದು, ತಲೆ ಅಂತಕ್ಕಂಥದ್ದು ಪ್ರಮುಖ. ಇಲ್ಲಿ ಮುಂದಿನ ಹಿಂದಿನ ದಟ್ ಇಸ್ ಡಿಫ್ರೆಂಟ್. ಸೊ ಅಲ್ಲಿ ಪ್ರಮುಖವಾಗಿದ್ದು ಪೂರ್ವ ಅಂದ್ರೆ ಅವ್ಯಯಿ, ದಟ್ ಇಸ್ ಪ್ರಮುಖ ಅಂದ್ರೆ ಅವ್ಯಯಿ ಅಂತ ಕರಿತೀವಿ. ಹಾಗಾಗಿ ಅವ್ಯಯಿ ಭಾವ ಸಮಾಸ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್, ಪಪಾಯಿ ಬಿಸ್ಕತ್ತು ಪೋರ್ಚುಗೀಸ್ ಇಂದ ಬಂದ್ರೆ ಕನ್ನಡ ಮೊದಲ ಕೃತಿ ಒಡ್ಡಾರಾಧನೆ. ಗದ್ಯ ಕೃತಿ ಅದು, ಸಾರಿ, ಒಡ್ಡಾರಾಧನೆ. ಈಸಿ ಇದೆ ಕನ್ನಡ ಸ್ನೇಹಿತರೆ. ಕಸ್ತೂರಿ ಅಂದ್ರೆ ಕತ್ತೂರಿ ಇಸ್ ದ ಪದ್ವ ಪದ. ಮೊದಲ ರಾಷ್ಟ್ರಕವಿ ಎಂ ಗೋವಿಂದ ಪೈ. ಬೇಗ ಹೋಗೋಣ ಕನ್ನಡನ. ಪೃಥ್ವಿ ಪದ, ಧರಡಿ, ಭೂಮಿ, ಅವನಿ, ಮೇದಿನಿ, ಪೊಡವಿ, ಉರ್ವಿ ಎಲ್ಲಾ ಕೂಡ ಸೆಲೆಕ್ಟ್. ಆಪ್ಷನ್ 4. ನೆಕ್ಸ್ಟ್, ಅಟ್ಟಕ್ಕೆ ಹಾರದ ಗುಬ್ಬಿ ಬೆಟ್ಟಕ್ಕೆ ಹಾರಿತೆ ಇಸ್ ದ ರೈಟ್ ಆನ್ಸರ್. ಅದು ನೀವು ಗಾದೆ ಮತ್ತೆ ಅಥವಾ ನಾಣ್ಣುಡಿ ಅಂತೀವಲ್ಲ, ಅದನ್ನ ಕಂಪ್ಲೀಟ್ ಮಾಡ್ಬೇಕು ಅದು. ನೆಕ್ಸ್ಟ್, ಅನ್ವರ್ಥನಾಮಕ್ಕೆ ಉದಾಹರಣೆ ಗೋಪಾಲ, ಸೀತೆ, ಅಂಕಿತ. ಇದು ಮೂಗ ಮತ್ತು ಕುರುಡು ಅನ್ವರ್ಥನಾಮ. ನೆಕ್ಸ್ಟ್, ಇವುಗಳಲ್ಲಿ ಸಂಸ್ಕೃತ ಸಂಧಿ ಯಾವುದು? ಎಣ್ ಸಂಧಿ. ಆಗಮ, ಲೋಪ, ಆದೇಶ ನಮಗೆ ಕನ್ನಡ ಸಂಧಿಗಳು. ಚಂದ್ರಕಿ ಅಂತಕ್ಕಂಥದ್ದು ನವಿಲು ಇಸ್ ದ ರೈಟ್ ಆನ್ಸರ್. ನೆಲಗಡಲೆ ಅಂದ್ರೆ ಇದು ಆದೇಶ ಸಂಧಿ. ನೆಲ ಪ್ಲಸ್ ಕಡಲೆ. ಮೋಡದಿಂದ ಮಳೆ ಬರುತ್ತದೆ. ಈ ವಾಕ್ಯದಲ್ಲಿ ಬಳವ ವಿಭಕ್ತಿ ಮೋಡದಿಂದ. ಅವು ಅನ್ನು ಇಂದ ಅಂದ್ರೆ ತೃತೀಯ ವಿಭಕ್ತಿ. ಮೃಡಾಣಿ ಅಂದ್ರೆ ಪಾರ್ವತಿ ಅಂತ ಅರ್ಥ. ನೋಡಿ, ಕನ್ನಡ ನಿಮಗೆ 1, 2, 3 ನಿಮಗೆ ಪದಗಳ ಅರ್ಥ ಬಿಟ್ಟಿನೆಲ್ಲ ಈಸಿ ಇದೆ. ಚಿತ್ರಕಾರ, ಸಿರಿವಂತ, ಅಂತ, ವಂತ ಅಂದ್ರೆ ನಾಮಪದ ಅಂದ್ರೆ ತದ್ದಿತಾಂತ ನಾಮ. ಆಕ್ಚುಲಿ ತದ್ದಿತಾಂತ ಕೊಟ್ಟಿದ್ದಾನೆ. ಒಂದೊಂದ್ಸಲ ತದ್ದಿತಾಂತ ನಾಮನ, ಭಾವನಾಮನ, ಅವ್ಯವನ ಅಂತ ಕೇಳ್ತಿದ್ದು ತದ್ದಿತಾಂತ ನಾಮಕ್ ಬರುತ್ತೆ. ಓಕೆ, ನೆಕ್ಸ್ಟ್, ಕ್ರಿಯಾಪದದ ಮೂಲ ರೂಪ ಧಾತುಗಳಲ್ಲಿ ಎಷ್ಟು ವಿಧ? 2 ವಿಧ. ಯಾವ್ದಾದ್ರು ಹೇಳ್ತೀರಾ? ಕಮೆಂಟ್ ಮಾಡಿ ಪಟಾಪಟ ಅಂತ. ಈಸಿ ಇದೆ. ಎಸ್, ಆಪ್ಷನ್ 3 ಅನುಸ್ವಾರದ ಚಿಹ್ನೆ. ದ್ರಾವಿಡ ಭಾಷೆಯಿಂದ ಬೆಳೆದು ಬಂದ ಭಾಷೆ ಯಾವುದು? ಕನ್ನಡ. ಕನ್ನಡದ ಸಂಧಿ ಯಾವುದು? ಸವರ್ಣ. ಇದು ಸಂಸ್ಕೃತ ಇದು ಕನ್ನಡ ಆಗಮ ಸಂಧಿ. ನೋಡಿ, ಇವಾಗ ತಾನೆ ಒಂದೇ ತರ ಕ್ವಶನ್ 2 ತರ ಕೇಳಿದ್ದಾನೆ. ಓಕೆ, ರಾಮನಾಥ ಎಂಬುದರ ಯಾರ ವಚನದ ಅಂಕಿತ? ಜೇಡರ್ ದಾಸಿಮಯ್ಯ. ನಮ್ಮೂರು, ನಮ್ಮ ಪ್ಲಸ್ ಊರು, ನಮ್ಮ ಪ್ಲಸ್ ಊರು. ನೋಡಿ, ಇದು ಚೆನ್ನಾಗಿ ಕೇಳಿದ್ದೇನೆ. ಆ ಕಾರ ಲೋಪ ಆಗಿದೆ, ಈ ಕಾರಣ ಊ ಕಾರಣ. ನೋಡಿ, ನಮ್ಮ ಪ್ಲಸ್ ಊರು. ಇಲ್ಲಿ ನಮ್ಮ
ಇಲ್ಲಿ ಊರು ಬರುತ್ತೆ, ನಮ್ ಊರು ಬರುತ್ತೆ. ಅಂದ್ರೆ ಏನರ್ಥ? ಅಕಾರ ಲೋಪ ಅಲ್ವಾ ಸರ್? ಇಲ್ಲಿ ಆ ಇರೋದ್ ಲೋಪ ಆಗಿ ಹೂ ಆಗಿದೆ. ನೆಕ್ಸ್ಟ್ ಶಬ್ದಮಣಿ ದರ್ಪಣ ಎಂಬ ಕನ್ನಡ ಕಾವ್ಯ, ಇದು ಕೇಶಿರಾಜ್. ಇದು ತುಂಬಾ ಈಸಿ ಕ್ವಶನ್. ನೆಕ್ಸ್ಟ್ ಬರೋಣ. ಸ್ಥಾನ ಪಲ್ಲಟವಾಗಿರೋ ವಾಕ್ಯ ಕ್ರಮ ಅಂದ್ರೆ PQRS ಅಂತೀವಲ್ಲ ಆತರ 1 2 3 4 ಅಂತ ಕೊಟ್ಟಿದ್ದಾನೆ. ಇದು ರೈಟ್ ಆನ್ಸರ್ ನ ಹೇಳ್ತೇನೆ, ತುಂಬಾ ಈಸಿ. ಆಪ್ಷನ್ 1. ಸಂಧ್ಯಾಕ್ಷರ ಯಾವುದು ಅಂದ್ರೆ ಐ ಮತ್ತೆ ಅವು, ದಟ್ ಈಸ್ ಆಲ್ಸೋ ಈಸಿ. ಕನ್ನಡ ಈಸಿ ಇದೆ ಸ್ನೇಹಿತರೆ. ಇದು ಅಷ್ಟೇ ಸ್ಥಾನ ಪಲ್ಲಟ. ಇದು ಆಪ್ಷನ್ 4 ಇಸ್ ರೈಟ್ ಆನ್ಸರ್. ಕನ್ನಡ ಕ್ರಮ BM ಶ್ರೀಕಂಠಯ್ಯ. ನೆಕ್ಸ್ಟ್ ಕವಿರಾಜ ಮಾರ್ಗ ಉಲ್ಲೇಖವಾಗಿರೋದು ವಿಮಳೋದಯ ಅಂತಕ್ಕಂಥ 71 ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರು ಕಮಲಾಂಪರ. ಎಲ್ಲಿ ನಡೀತಿದ್ದು? ಮೂಡಬಿದ್ರೆ ನೋಡಿ. ಇವಾಗ 88ನೇದು ನಡೆಯುತ್ತೆ ಈ ವರ್ಷ. 2000 ಎಲ್ಲಿ ನಡಿಬೇಕು? ಬಳ್ಳಾರಿಲಿ ನಡಿಬೇಕು. ಲಾಸ್ಟ್ ವರ್ಷ 87ನೇದಾಯ್ತು. ಎಲ್ಲಿ ನಡೀತು? ಮಂಡ್ಯ. ಇವೆಲ್ಲ ಗೊತ್ತಿರಬೇಕು ನಿಮ್ಗೆ. ಕಮಲಾಂಪನ 71 ಎಲ್ಲಿ? ಮೂಡಬಿದ್ರಲ್ಲಿ ಆಗಿದ್ದು. ನೆಕ್ಸ್ಟ್ ಕಸುಬು ಅಫೀಮು, ಇದು ಯಾವ ಭಾಷೆಯಿಂದ ಕನ್ನಡಕ್ಕೆ ಬಂದಿದೆ? ಅರಬ್ಬಿ ಭಾಷೆ. ಕೃತಿ ಮತ್ತೆ ಕೃತಿಕಾರರನ್ನ ಹೊಂದಿಸಿ ಬರೀಬೇಕು. ಸೊ ಇಲ್ಲಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಇದು ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಕೃತಿಗಳ ಬಗ್ಗೆ ನಾವು ಎಷ್ಟೇ ಓದಿದ್ರು ಅವ್ನು ಏನೋ ಬೇರೆ ಇನ್ನೊಂದು ಕೇಳ್ತಾನೆ ಸ್ನೇಹಿತರೆ. ಕ್ಷಿತಿಪ ಅಂದ್ರೆ ರಸ. ನದಿಯು ಜುಳು ಅಂತಕ್ಕಂಥದ್ದು ಅನುಕರಣೆ ಮಾಡ್ತದೆ, ಅನುಕರಣಾವ್ಯಯ. ಕೇಶಿರಾಜನ ಪ್ರಕಾರ ಕನ್ನಡ ಅಕ್ಷರ 47. ಆಪ್ಷನ್ 3. ಮಗುವಿಗೆ ಇದು ಯಾವ ಸಂಧಿ? ಮಗು ಪ್ಲಸ್ ಇಗೆ ಅಂತಂದ್ರೆ ಅಕಾರಾಗಮ ಅಂದ್ರೆ ಆಗಮ ಸಂಧಿ. ಮಗು ಪ್ಲಸ್ ಇಕೆ ಆಗುತ್ತೆ ಅಲ್ವಾ ಸರ್? ಕಂಗು ಅಂದ್ರೆ ಅಡಕೆ. ಮಾಡಿದಿನ್ನೋ ಮಾರೆ ಕಾದಂಬರಿ ಕತ್ತು MS ಪುಟ್ಟಣ್ಣ. ಸೊ ಇದಿಷ್ಟು ನಮ್ಗೆ ಕನ್ನಡ ಆಗಿದೆ. ಕನ್ನಡ ಈಸಿ ಇದೆ, ತುಂಬಾ ಡಿಫಿಕಲ್ಟಿ ಏನಿಲ್ಲ. ಓಕೆ, ನೆಕ್ಸ್ಟ್ ಇಂಗ್ಲಿಷು ಅಷ್ಟೇ. ಇಂಗ್ಲಿಷು ಈಸಿ ಇದೆ. ಪ್ಯಾಸೇಜ್ಗಳು ಕೊಟ್ಟಿದ್ದಾನೆ, ತುಂಬಾ ಈಸಿ ಪ್ಯಾಸೇಜ್ಗಳಿವೆ. ಇಲ್ಲೇನಿದೆ? 66 ಇಂದ 67. ಚೂಸ್ ದ ವರ್ಡ್ ಡಸ್ ನಾಟ್ ಬಿಲಾಂಗ್ ಟು ದ ಸೇಮ್ ಗ್ರೂಪ್. ಓಕೆ, ಇಲ್ಲಿ ಮೆರೈನರ್ ಅಂತಿದೆ. ಮೆರೈನ್ ಅಂದ್ರೆ ಏನು? ಸಮುದ್ರ. ಮೆರೈನ್ ಪ್ರಾಡಕ್ಟ್ಸ್ ಅಂತೀವಿ, ಸಮುದ್ರದ ಪ್ರಾಡಕ್ಟ್ ಅಂದ್ರೆ ಸಮುದ್ರಕ್ಕೆ. ಸೈಲರ್ ಅಂದ್ರೆ ಸಮುದ್ರದಲ್ಲಿ ನಾವಿಕ ಅಂತ ಕರಿತೀವಲ್ಲ ಹಂಗೆ. ಸೀ ಮ್ಯಾನ್ ಅಂದ್ರೆ ಸಮುದ್ರಕ್ಕೆ. ಇವೆಲ್ಲ ಸಮುದ್ರಕ್ಕೆ ಇದೆ. ಆರ್ಚರ್ ಅಂದ್ರೆ ಬಿಲ್ಲು, ಇದು ಸಮುದ್ರಕ್ಕಲ್ಲ, ಹಾಗಾಗಿ ಇದು ಗುಂಪಿಗೆ ಸೇರಲ್ಲ. ಆರ್ಚರ್ ಅಂದ್ರೆ ಬಿಲ್ಲುಗಾರ. ಇದು ಎಕ್ಸೈಟೆಡ್, ಡಿಜೆಕ್ಟೆಡ್, ಡಿಪ್ರೆಸ್ಡ್, ಡೌನ್. ನೋಡಿ ಇವೆಲ್ಲ ಡಿಜೆಕ್ಟೆಡ್, ಇದೆಲ್ಲ ನೆಗೆಟಿವ್. ಇದು ಎಕ್ಸೈಟೆಡ್ ಪಾಸಿಟಿವ್, ಇದು ಸೇರಲ್ಲ, ಗುಂಪಿಗೆ ಸೇರಲ್ಲ ಪದ. ಸೊ ಆಪ್ಷನ್ 1 ಸೇರಲ್ಲ. 67. ನೆಕ್ಸ್ಟ್ 68ರಿಂದ 70. ಇಲ್ಲೇನಿದೆ? ಕರೆಕ್ಟ್ ಸ್ಪೆಲ್ಲಿಂಗ್ ಯಾವುದು ಅಂತ. ಸ್ಪೆಲ್ಲಿಂಗ್ ಕರೆಕ್ಟ್ ಆಗಿರೋದು. ಓಕೆ, ಗ್ಯಾರಂಟಿ ಯಾವ ಸ್ಪೆಲ್ಲಿಂಗ್ ಸೇರುತ್ತೆ? ಆಪ್ಷನ್ 3 ಕರೆಕ್ಟ್. ಇನ್ಸೆಸೆಂಟ್ ಅಂತಂದ್ರೆ ತಡೆ ಇಲ್ಲದೆ ನಡೀತಾ ಇರತ್ತೆ ಅಂತ. ಆಪ್ಷನ್ 4 ಕರೆಕ್ಟ್ ಇದೆ. ಯಾವುದು? ಕರೆಕ್ಟ್. ಇಮಿಡಿಯೇಟ್ಲಿ ಆಪ್ಷನ್ 1 ಕರೆಕ್ಟ್ ಇದೆ ಸ್ಪೆಲ್ಲಿಂಗ್. ನೆಕ್ಸ್ಟ್ ಸಿನಾನಿಮ್, ಸಮಾನಾರ್ಥಕ ಪದ ಹೇಳ್ಬೇಕು. ಯಾವುದು? ಅಂಡರ್ಲೈನ್ ವರ್ಡ್ಗೆ. ಇಟ್ ವಾಸ್ ಅನ್ ಎಮೋಷನಲ್ ಫೇರ್ವೆಲ್ಗೆ ಏನು ಅಂದ್ರೆ ನಾವು ಬೀಳ್ಕೊಡೆಗೆ ಅಂದ್ರೆ ಗುಡ್ ಬೈ ಹೇಳ್ತಕ್ಕಂಥದ್ದು ಸಮಾನಾರ್ಥಕ ಪದ. ನೆಕ್ಸ್ಟ್ ದ ಪ್ರಾಜೆಕ್ಟ್ ವಾಸ್ ಸೆಟ್ ಅಪ್ ಅಂಡರ್ ದ ಏಜಿಸ್ ಆಫ್ ದ ಯೂನಿವರ್ಸಿಟಿ. ಏಜಿಸ್ ಅಂದ್ರೆ ಅವರ ಒಂದು ಸಪೋರ್ಟ್ ಅಥವಾ ಅವರ ಕೆಳಗೆ ಅಂತ. ಸಪೋರ್ಟ್ ಇದೆ, ರೈಟ್ ಆನ್ಸರ್. ಸಮಾನಾರ್ಥಕ ಪದ ಅಂಡರ್ಲೈನ್ ವರ್ಡ್ಗೆ. ಓಕೆ, ನೆಕ್ಸ್ಟ್ ಬರ್ತೇನೆ. ಇಟ್ ಈಸ್ ಡಿಫಿಕಲ್ಟ್ ಟು ಮೇಕ್ ಒನ್ ಸೆಲ್ಫ್ ಅಮಿಯಬಲ್ ಅಂತಕ್ಕಂಥದ್ದು ಏನಿದೆ ಅಂದ್ರೆ ಒಂಥರ ಚೆನ್ನಾಗಿದೆ, ಪ್ಲೆಸೆಂಟ್ ಆಗಿದೆ ಅಂತಕ್ಕಂಥದ್ದು. ಸೊ ಆಪ್ಷನ್ 2. ದ ವಾಟರ್ ವಾಸ್ ಓನ್ಲಿ ಟೆಪಿಡ್ ಅಂತಕ್ಕಂಥದ್ದು ಅಂತಂದ್ರೆ ಒಂದ್ ರೀತಿ ಕೋಲ್ಡು ಅಲ್ಲ, ಹಾಟು ಅಲ್ಲ, ಚೆನ್ನಾಗಿದೆ ಅನ್ನೋ ರೀತಿ. ಅಂದ್ರೆ ಲೂಕ್ ವಾಮ್ ಅಂತೀವಿ. ಅದಕ್ಕೆ ತುಂಬಾ ಕೋಲ್ಡ್ ಇಲ್ಲ, ತುಂಬಾ ಹಾಟು ಇಲ್ಲ ಅಂತ. ಓಕೆ, ನೆಕ್ಸ್ಟ್ ಐಡಿಯಮ್ ಅಂಡ್ ಫ್ರೆಸಸ್, ನುಡಿಗಟ್ಟು. ನೆಕ್ಸ್ಟ್ ಇರೋದು ನುಡಿಗಟ್ಟು. ಐಡಿಯಮ್, ನುಡಿಗಟ್ಟು ಅಂಡರ್ಲೈನ್ ಮಾಡಿರೋದಕ್ಕೆ ಹೇಳಬೇಕು. ಐ ಆಮ್ ಗೆಟಿಂಗ್ ಎ ಬಿಟ್ ಟೈರ್ಡ್ ನೌ. ಓಕೆ, ನಂಗೆ ಟೈರ್ಡ್ ಆಗಿದೆ. ಶೆಲ್ ವಿ ಕಾಲ್ ಇಟ್ ಎ ಡೇ ಅಂದ್ರೆ ನಾವು ಇವಾಗ ಮುಗಿಸೋಣ ಅಂತ, ಸ್ಟಾಪ್ ಮಾಡೋಣ ಅಂತ. ಟು ಸ್ಟಾಪ್ ವರ್ಕ್ ಒನ್ ಈಸ್ ಡೂಯಿಂಗ್ ಅಂತ. ವಿ ಆರ್ ಗೋಯಿಂಗ್ ಟು ಗಿವ್ ದ ಅದರ್ ಕ್ಯಾಂಡಿಡೇಟ್ ಎ ರನ್ ಫಾರ್ ಹರ್ ಮನಿ ಅಂತ. ಓಕೆ, ಅಂದ್ರೆ ವಿ ಆರ್ ಗೋಯಿಂಗ್ ಟು ಗಿವ್ ದ ಅದರ್ ಕ್ಯಾಂಡಿಡೇಟ್ ಅಂದ್ರೆ ನಾವು ಸುಲಭವಾಗಿ ಬಿಟ್ಕೊಡ್ಬಾರ್ದು ಇನ್ನೊಬ್ರಿಗೆ. ಕಾಂಪಿಟೇಷನ್ ಲೆವೆಲ್ ಇರಬೇಕು. ಅಂದ್ರೆ ನಾಟ್ ಅಲೋ ಸಮ್ ಒನ್ ಟು ವಿನ್ ಈಸಿಲಿ. ಆಪ್ಷನ್ 3. ನೆಕ್ಸ್ಟ್ ದ 2 ಗ್ರೂಪ್ಸ್ ವರ್ಕ್ ಇನ್ ಟ್ಯಾಂಡಮ್ ಅಂದ್ರೆ ವರ್ಕ್ ಟುಗೆದರ್ ಅಂತ. ಇನ್ ಟ್ಯಾಂಡಮ್ ಅಂದ್ರೆ ಒಟ್ಟಿಗೆ ಕೆಲಸ ಮಾಡೋದು. ಓಕೆ, ನೆಕ್ಸ್ಟ್ ಬರ್ತೇನೆ. ಪ್ಯಾಸೇಜ್ ನೋಡಿ. ಪ್ಯಾಸೇಜ್ ಏನಿದೆ? 2 ಕ್ವಶನ್. ನೋಡಿ 2-3 ಕ್ವಶನ್ ಕೇಳಿದ್ದೇನೆ. ಈ ಪ್ಯಾಸೇಜ್ ನ ಓದಕ್ ಹೋಗಲ್ಲ, ಓದಿ ಈಸಿ ಇದೆ. ನಾನು ಆನ್ಸರ್ ಮಾತ್ರ ಹೇಳ್ತೀನಿ. ವಾಟ್ ಟೈಪ್ ಆಫ್ ವರ್ಕ್ ಇಸ್ ಕಾಮನ್ಲಿ ಕನ್ಸಿಡರ್ಡ್ ಡಿಗ್ನಿಫೈಡ್ ಅಂದ್ರೆ ಮೆಂಟಲ್ ವರ್ಕ್, ಕೈ ಕೆಲಸ ಮಾಡೋ ಡಿಗ್ನಿಫೈ ಅಲ್ಲ ಅಂತ ಈ ಪ್ಯಾಸೇಜ್ ಅಲ್ಲಿ ಹೇಳುತ್ತೆ ಪ್ರಕಾರ. ಲುಕ್ ಡೌನ್ ಅಪಾನ್ ಅಂದ್ರೆ ಕೆಳಗ್ ನೋಡೋದು, ಅಂದ್ರೆ ಅವ್ರನ್ನ ತಿರಸ್ಕಾರದಿಂದ ನೋಡೋದು. ಕೀಳರಿಮೆ ಅಂದ್ರೆ ಟ್ರೀಟ್ ಕಂಟೆಂಪ್ಟ್ ಅಂತ ಅರ್ಥ. ಮ್ಯಾನ್ಯುಯಲ್ ಮೀನ್ಸ್ ವರ್ಕ್ ಡನ್ ವಿತ್ ದ ಹ್ಯಾಂಡ್ಸ್ ಅಂತ. ಆಪ್ಷನ್ 1. ಓಕೆ, ನೆಕ್ಸ್ಟ್ ಬರ್ತೀನಿ. ದ ಎಕ್ಸ್ಪ್ರೆಷನ್ ಇನ್ ದ ಪ್ಯಾಸೇಜ್ ವಿಚ್ ಇಸ್ ಮೀನ್ಸ್ ಅಡ್ಮೈರ್ಡ್ ಅಂಡ್ ರೆಸ್ಪೆಕ್ಟೆಡ್ ಈಸ್ ಅಂದ್ರೆ ಮೆಂಟಲ್ ವರ್ಕ್ ನ ರೆಸ್ಪೆಕ್ಟ್ ಮಾಡ್ತಾರೆ, ಅಂದ್ರೆ ಕೈ ಕೂತ್ಕೊಂಡು ವೈಟ್ ಕಲರ್ ಜಾಬ್ ನ ರೆಸ್ಪೆಕ್ಟ್ ಮಾಡ್ತಾರೆ ಅಂತ. ಓಕೆ, ಈಗ ನೆಕ್ಸ್ಟ್ ಪ್ಯಾಸೇಜ್ ನಾನು ಡೈರೆಕ್ಟ್ ಆಗಿ ಆನ್ಸರ್ ಹೇಳ್ಬಿಡ್ತೀನಿ ಸ್ನೇಹಿತರೆ. ಇದನ್ನ ಓದಕ್ ಹೋಗಲ್ಲ, ಇದು ಈಸಿ ಇದೆ, ಓದ್ಕೊಂಡ್ರೆ ನಿಮ್ಗೆ ಈಸಿಯಾಗಿ ಮಾಡ್ಬೋದು. ಇದಕ್ಕೆ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್ ಅಂಡ್ ಇದಕ್ಕೆ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಎರಡೇ ಕ್ವಶನ್ ಕೇಳಿದ್ದಾನೆ. ಇನ್ನೊಂದು ಪ್ಯಾಸೇಜ್ ಇದೆ ಇದರಲ್ಲಿ, ನಾನು ಮುಂದೆ ತೋರ್ತೀನಿ. ಒಟ್ಟು 3 ಪ್ಯಾಸೇಜ್ 2 ಕ್ವಶನ್ ಕೇಳಿದ್ದಾನೆ. ನೆಕ್ಸ್ಟ್ ಇಲ್ಲಿ ಏನಿದೆ?
ಫಿಲ್ ಇನ್ ದ ಬ್ಲಾಂಕ್ಸ್. ಎವ್ರಿ ಚೈಲ್ಡ್ ಡಿಪೆಂಡ್ಸ್ ಆನ್ ಅಥವಾ ಅಪಾನ್, ಆನ್ ಇಲ್ಲ ಇಲ್ಲಿ ಅಪಾನ್ ಕೊಟ್ಟಿದ್ದಾನೆ, ಸೊ ಆಪ್ಷನ್ 3 ಆನ್ ಹಿಸ್ ಪೇರೆಂಟ್ಸ್ ಅಲ್ವಾ, ಅವ್ರ ಪೇರೆಂಟ್ಸ್ ಮೇಲೆ ತಾನೆ ಮಕ್ಕಳು ಡಿಪೆಂಡ್ ಆಗೋದು. ನೆಕ್ಸ್ಟ್ ಏನಿದೆ ಸಿಂಗಲ್ ವರ್ಡ್ ರಿಪ್ಲೇಸ್ಮೆಂಟ್. ಓಕೆ, ಪಬ್ಲಿಷ್ಡ್ ಆಫ್ಟರ್ ಸಮ್ ಒನ್ ಡೆತ್ ಅಂದ್ರೆ ಅವ್ರು ಸತ್ ಮೇಲೆ ಪಬ್ಲಿಷ್ ಆಗುತ್ತೆ, ಸತ್ ಮೇಲೆ ಅವ್ರು ಆಡ್ಕೊಡ್ತಾರೆ ಅಂದ್ರೆ ಮರಣ ನಂತರ ಅಂತ, ಅದನ್ನೇ ಪೋಸ್ಟ್ ಮಾರ್ಟರ್ಸ್ ಅಂತ ಕರಿತೀವಿ. ಆಪ್ಷನ್ 3 ಸ್ಪೀಚ್ ಟು ಒನ್ ಸೆಲ್ಫ್ ಅಲೋನ್, ಒಬ್ನೇ ಮಾತಾಡೋದು, ಒನ್ ಸೆಲ್ಫ್ ಅವನೇ ಮಾತಾಡ್ತಾ ಇರ್ತಾನೆ, ಅದನ್ನ ಸಾಲಿಕ್ಯುಲಿ ಅಂತ ಕರಿತೀವಿ, ಸಾಲಿಕ್ಯುಲಿ. ನೆಕ್ಸ್ಟ್ ಇಲ್ಲಿ 87ರಿಂದ 90. ಸೊ ಇಲ್ಲಿ ಎರರ್ ಯಾವ್ದು ಅಂತ ಹೇಳ್ಬಿಡ್ತೀನಿ, ಯಾಕೆ ಅಂತ ಹೇಳ್ಬಿಡ್ತೀನಿ. ದ ಫರ್ನಿಚರ್ ಇನ್ ದ ರೂಮ್ ಆರ್ ಇದೆಯಲ್ಲ, ಆರ್ ಬರಬಾರ್ದು, ಈಸ್ ಬರಬೇಕು. ಯಾಕಂದ್ರೆ ಫರ್ನಿಚರ್ ಅನ್ನೋದು ಇದೆಯಲ್ಲ ದಟ್ ಈಸ್ ಅನ್ಕೌಂಟಬಲ್ ನೋನ್ ಅಂತ, ಅನ್ಕೌಂಟಬಲ್ ನೋನ್ ಅಂದ್ರೆ ಇಟ್ ಈಸ್ ಎ ಸಿಂಗ್ಯುಲರ್, ಆರ್ ಬರಬಾರ್ದು, ಈಸ್ ಬರ್ಬೇಕಿದು. ನೆಕ್ಸ್ಟ್ ನೋ ಪ್ರೈಸ್ ಆರ್ ಮೆಡಲ್ ವರ್ ಗಿವನ್, ಅಗೇನ್ ಇಲ್ಲಿ ವರ್ ಬರಬಾರ್ದು, ವಾಸ್ ಬರಬೇಕು. ಆಪ್ಷನ್ 2 ತಪ್ಪಿದೆ. ಯಾಕೆ ತಪ್ಪಿದೆ? ನೋ ಪ್ರೈಸ್ ಆರ್ ಮೆಡಲ್, ಇದು ಅಥವಾ ಅದು ಅಂತ ಅಂದಾಗ ಸಿಂಗ್ಯುಲರ್ ಅದು. ಓಕೆ, ಅರ್ಥ ಆಗ್ತಿದೆಯಲ್ಲ. ನೆಕ್ಸ್ಟ್ ಬರ್ತೀನಿ. ಐದರ್ ಯು ಆರ್ ರವಿ, ಅಗೇನ್ ಇಲ್ಲಿ ಐದರ್ ನೀನು ಅಥವಾ ಅವನು ರವಿ ಅಂದಾಗ ಹ್ಯಾವ್ ಬರಲ್ಲ, ಇಲ್ಲೇನ್ ಬರ್ಬೇಕು? ಹ್ಯಾಸ್ ಬರ್ಬೇಕು. ಆಪ್ಷನ್ 2 ತಪ್ಪಿದೆ. ಇಲ್ಲಿ ವಿ ಮಸ್ಟ್ ಫೈಂಡ್ ಎ ಸೊಲ್ಯೂಷನ್ ಫಾರ್ ದಿಸ್ ಪ್ರಾಬ್ಲಮ್, ಇಲ್ಲಿ ಏನು ತಪ್ಪಿಲ್ಲ, ನೋ ಎರರ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬರ್ತೀನಿ ಸ್ನೇಹಿತರೆ, ಇದು ಕೂಡ ಸಿಂಗಲ್ ವರ್ಡ್ ರಿಪ್ಲೇಸ್ಮೆಂಟ್. ಓಕೆ, ಒನ್ ಹೂ ಸ್ಪೀಕ್ಸ್ ಮೆನಿ ಲ್ಯಾಂಗ್ವೇಜ್ ಮಾಡೋಣ ಪಾಲಿಗಾಟ್ ಅಂತ ಕರಿತೀವಿ, ಪಾಲಿಗ್ಲಾಟ್ ಅಥವಾ ಪಾಲಿಗ್ಲಾಟ್ ಅಂತ ಕರಿತೀವಿ. ಅನಿಮಲ್ಸ್ ಆಫ್ ಎ ಪರ್ಟಿಕ್ಯುಲರ್ ರೀಜನ್. ಓಕೆ, ಅನಿಮಲ್ಸ್ ಗಳನ್ನ ಒಟ್ಟಿಗೆ ಒಂದೇ ರೀಜನ್ ಇರೋದನ್ನ ನಾವು ಫೌನಾ ಅಂತ ಕರಿತೀವಿ. ಅದೇ ಪ್ಲಾಂಟ್ ಇದ್ರೆ ಫ್ಲೋರಾ, ಅನಿಮಲ್ ಇದ್ರೆ ಫೌನಾ. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ರೂಲ್ಸ್ ಆಫ್ ಎ ಬಿಹೇವಿಯರ್ ಆಫ್ ಅಟ್ ಅಫಿಷಿಯಲ್ ಸೆರೆಮನೀಸ್, ಒಂದು ಯಾವ್ದೋ ಒಂದು ಸೆರೆಮನಿಯಲ್ಲಿ ರೂಲ್ಸ್ ಗಳಿರುತ್ತೆ, ಅದನ್ನ ನಾವು ಇದನ್ನ ಅಫಿಷಿಯಲ್ ಅಂದ್ರೆ ಯಾವ್ದೋ ಒಂದು, ಈಗ ಮಂತ್ರಿ ಬಂದ್ರು ಅವ್ರ ಒಂದೊಂದು ರೂಲ್ಸ್, ಅದನ್ನ ಪ್ರೋಟೋಕಾಲ್ ಅಂತ ಕರಿತೀವಿ. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಇದು ಪ್ಯಾಸೇಜ್ 2 ಕ್ವಶನ್ ಇದೆ, ನಾನು ಡೈರೆಕ್ಟ್ ಆಗಿ ಆನ್ಸರ್ ಹೇಳ್ಬಿಡ್ತೀನಿ. 94, 95. ವಾಟ್ ಈಸ್ ದ ಪ್ರೈಮರಿ ಕಾಸ್ ಆಫ್ ಅನ್ಯೂಶುವಲ್ ರೈನ್ಫಾಲ್? ಏನಕ್ಕೆ ಆಗುತ್ತೆ ಅಂದ್ರೆ ಲೋಕಲ್ ವೆದರ್ ಪ್ಯಾಟರ್ನ್ ಮೇಲೆ, ಅಂದ್ರೆ ಕ್ಲೈಮೇಟ್ ಚೇಂಜ್ ಆಗೋದ್ರಿಂದ ಆಗುತ್ತೆ. ಓಕೆ, ಅನ್ಯೂಶುವಲ್ ರೈನ್ಫಾಲ್, ಕ್ಲೈಮೇಟ್ ಚೇಂಜ್. ಓಕೆ, ಆಪ್ಷನ್ 3. ವಾಟ್ ಡಸ್ ದ ಪ್ಯಾಸೇಜ್ ಇಂಪ್ಲಸ್ ನೆಸೆಸಿಟಿ ಟು ಪ್ರಿವೆಂಟ್ ಫ್ಯೂಚರ್ ಡಿಸಾಸ್ಟರ್? ಆಗದಿರಾಗ ಹೆಂಗ್ ತಡಿಬೇಕು ಅಂದ್ರೆ ಸಸ್ಟೈನಬಲ್, ಪ್ಯಾಸೇಜ್ ಅಲ್ಲಿ ಹೇಳುತ್ತೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಪ್ರಾಕ್ಟೀಸ್ ಇರಬೇಕು ಅಂತ ಹೇಳುತ್ತೆ. ಆಪ್ಷನ್ 4 ಇಸ್ ರೈಟ್ ಆನ್ಸರ್. ಓಕೆ ಫೈನ್ ಸರ್. ನಾವು 94 ಯಾವ್ದು ಸರ್? ಇಲ್ಲಿ 3ನೇದು ಇದು. ನೆಕ್ಸ್ಟ್ ಬರ್ತೇನೆ, 2 ಇರೋದು ಕ್ವಶನ್ ಅದು. ಓಕೆ, ನೆಕ್ಸ್ಟ್ ಆಂಟೋನಿಮ್, ವಿರುದ್ಧ ಪದ ಯಾವ್ದು ಸರ್? ಇದು ವಿರುದ್ಧ ಪದ. ಓಕೆ, ಈ ಆಫನ್ ವಿಸಿಟ್ ದ ಲೈಬ್ರರಿ. ಆಫನ್ ಅಂತಂದ್ರೆ ಏನರ್ಥ ಇಲ್ಲಿ? ಸೆಲ್ಡಮ್, ಅವಾಗ ಆಫನ್. ನಥಿಂಗ್ ವುಡ್ ಎಕ್ಸ್ಟಿಂಗ್ವಿಶ್ ಇಸ್ ಅಂದ್ರೆ ಅದು ಆಪೋಸಿಟ್, ಸೆಲ್ಡಮ್. ಓಕೆ, ಬೇರೆ ಅನ್ನೋದು. ನಥಿಂಗ್ ಕುಡ್ ಎಸ್ಟಿಂಗ್ವಿಶ್ ಇಸ್ ಲವ್ ಫಾರ್ ಹರ್. ಎಸ್ಟಿಂಗ್ವಿಶ್ ಅಂದ್ರೆ ಆರ್ಸೋದು ಅಂತ, ಅದನ್ನ ವಿರುದ್ಧ ಪದ ಆರ್ಸದೇ ಇರೋದು ಅಂದ್ರೆ ಕಿಂಡ್ಲ್. ಆಪ್ಷನ್ 4. ನೆಕ್ಸ್ಟ್ ಪ್ರಿಫಿಕ್ಸ್ ಹಾಕ್ಬೇಕಿಲ್ಲಿ, ರೈಟ್ ಪ್ರಿಫಿಕ್ಸ್. ಓಕೆ, ಲ್ಯಾಂಗ್ವೇಜ್ ಅಂಡ್ ಕಲ್ಚರ್ ಆರ್ ಡ್ಯಾಶ್ ಸೆಪರಬಲಿ ಲಿಂಕ್ಡ್. ಇಲ್ಲಿ ಕ್ಲೋಸ್ಲಿ ಕನೆಕ್ಟೆಡ್ ಅಂದ್ರೆ ಆರ್ ಇನ್ಸೆಪರಬಲಿ ಲಿಂಕ್ಡ್ ಅಂತ, ಅಂದ್ರೆ ಸೆಪರಬಲಿ ಆಪೋಸಿಟ್, ಕ್ಲೋಸ್ ಆಗಿರೋದು ಅಂದ್ರೆ ಸೆಪರಬಲ್ ಅಂದ್ರೆ ಸೆಪರೇಟ್, ಕ್ಲೋಸ್ ಆಗಿರೋದು ಅಂದ್ರೆ ಇನ್ಸೆಪರಬಲ್ ಅಂದ್ರೆ ಒಟ್ಟಿಗೆ ಅಂತ. ಇಲ್ಲೇನ್ ಬರ್ಬೇಕು? ಇನ್ಸೆಪರಬಲ್. ಆಪ್ಷನ್ 2 ಬರ್ಬೇಕು. His stressful job made him to go dash maturely gray, happening too soon. Too soon ಅಂದ್ರೆ ಬೇಗ ಆಗೋದನ್ನ ಪ್ರೀಮೆಚೂರ್ ಅಂತೀವಿ. ಸೊ ಇಲ್ಲಿ ಏನ್ಬೇಕು? ಪ್ರೀ ಅಂದ್ರೆ ಪ್ರಿಮೆಚೂರ್ಲಿ ಗ್ರೇ ಅಂದ್ರೆ ಪ್ರೀ ಬರ್ಬೇಕಿಲ್ಲಿ. ಓಕೆ, ಪ್ರೀ ಬರಬೇಕು. ಆಪ್ಷನ್ 2. ನೆಕ್ಸ್ಟ್ ಓದೋಣ ಬನ್ನಿ. ದ ರಿಮೋಟ್ ವಿಲೇಜ್ ಈಸ್ ಡ್ಯಾಶ್ ಆಕ್ಸೆಸಬಲ್ ಡ್ಯೂರಿಂಗ್ ರೈನಿ ಸೀಸನ್ ಅಂದ್ರೆ ಇನ್ಆಕ್ಸೆಸಬಲ್. ನೋಡಿ, ಡಿಫಿಕಲ್ಟ್ ಆರ್ ಇಂಪಾಸಿಬಲ್ ಟು, ಡಿಫಿಕಲ್ಟ್ ಇದೆ ಅಲ್ಲಿ ಹೋಗಕ್ಕಾಗಲ್ಲ ಅಂದ್ರೆ ಇನ್ಆಕ್ಸೆಸಬಲ್ ಅಂತ ಕರಿತೀವಿ. ಸೊ ಇಲ್ಲಿ ಏನ್ ಬರ್ಬೇಕು? ಇನ್ ಬರ್ಬೇಕು. ಸೊ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ನೋಡಿ, ಇದಿಷ್ಟು 100 ಕ್ವಶನ್ ಇತ್ತು. ನಾನು ಮಾಡಿರೋದು ಎಸ್ ಸೀರೀಸ್, HK ಗ್ರೂಪ್ ಸಿ ಬಿಲೋ ಡಿಗ್ರಿ ಸ್ನೇಹಿತೆ, ಗ್ರೂಪ್ ಸಿ ಬಿಲೋ ಡಿಗ್ರಿ. ಓಕೆ, ನೋಡಿ ಹೆಂಗಿತ್ತು ಕ್ವಶನ್ ಅಂದ್ರೆ ಇಲ್ಲಿ ಕನ್ನಡ ಇಂಗ್ಲಿಷ್ ಈಸಿ ಇತ್ತು, ಈಸಿ ಟು ಮಾಡರೇಟ್ ಅನ್ಬೋದು. ಕಂಪ್ಯೂಟರ್ ಡಿಫಿಕಲ್ಟ್, ನಾನು ಆಲ್ವೇಸ್ ಹೇಳ್ತಾ ಇರ್ತೇನೆ ನಿಮ್ಗೆ ಇದನ್ನ. ಓಕೆ, ಸೊ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಅಂಡ್ ಪೇಪರ್ 1 ಕರೆಕ್ಟ್ ಆಗಿ ನಮಗೆ ಇದು ಪ್ರಿಂಟ್ ಇರೋದು ಸಿಕ್ಕಿದ್ರೆ ನಿಮ್ಮ ಹತ್ರ ಇದ್ದ ಕ್ವಶನ್ ಪೇಪರ್ ನೀವು ಕರೆಕ್ಟ್ ಆಗಿ ಸ್ಕ್ಯಾನ್ ಮಾಡಿ ನಮ್ಮ ಇಮೇಲ್ ID ಕಳ್ಸ್ಕೊಡಿ. ಓಕೆ, bankkickforum1@gmail ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ, ಅದನ್ನು ಕೂಡ ಮಾಡೋಣ. ನಮಸ್ಕಾರ, ಧನ್ಯವಾದಗಳು. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಂಡು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ, ಪುನೀತ್ ಫೋರಂ ಅಂತ. ನೆಕ್ಸ್ಟ್ ವೇಳೆ ಪುನಃ ಸಿಗ್ತೀನಿ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.